ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಜಗತ್ತಿಗೆ ಭಗವದ್ಗೀತೆಯಂತಹ ಮಹೋನ್ನತ ಕೃತಿಯನ್ನು ಕೊಟ್ಟಂತಹ ಗೀತಾಚಾರ್ಯ ಶ್ರೀ ಕೃಷ್ಣ ಗೋಕುಲಾಷ್ಟಮಿ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಭಗವಂತ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರು, ವಸ್ತ್ರವಿನ್ಯಾಸಕರು ಆದಂತಹ ಶ್ರೀ ಬದರಿ ದಿವ್ಯಭೂಷಣ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಅವ್ರ ಜೊತೆ ಮಾತುಕತೆ ಆಡೋದಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತು ಕೂಡ ಬಹುಶಃ ನೃತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬರೋಣ. DVG ಅವರ ಕಗ್ಗದಲ್ಲಿ ಅವರು ಬರೆದಿರುವಂತಹ ಸಾಲುಗಳು: ನೃತ್ಯವೂ ಬ್ರಹ್ಮ ನಟರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶೆ ಅವನ ಅಂಗಭಂಗಿ, ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಅಂದರೆ ಇಡೀ ಜಗತ್ತನ್ನು ಭಗವಂತನ ಆ ಒಂದು ನೃತ್ಯ ಕ್ಷೇತ್ರ, ಆತನ ವೇದಿಕೆಯದು ಅಂತ ಹೇಳ್ತಾರೆ. ಭಗವಂತ ಹೇಗೆ ಹೆಜ್ಜೆ ಇಡ್ತಾ ಹೋಗ್ತಾನೋ ಅದರ ಜೊತೆಯಾಗಿಯೇ ನಮ್ಮ ಗತಿಯೂ ಕೂಡ ನಡೆಯುತ್ತೆ ಅಂತ. ಹಾಗಾಗಿ ಒಬ್ಬ ನೃತ್ಯಪಟುವಿಗೆ ಬಹುಶಃ ಈ ಪ್ರಶ್ನೆ ಕೇಳಬಹುದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಿಮಗೆ ಆ ಒಂದು ಭಾವ ಬಹುಶಃ ಕಾಡಿರಬಹುದು. ಅಂದರೆ ಭಗವಂತನ ನೃತ್ಯ ನಡೆದಂತೆ ನಮ್ಮ ನೃತ್ಯವೂ ನಡೀತಾ ಇದೆ ಅಂತ ನಿಮಗೆ ಅನಿಸಿರಬಹುದಲ್ವಾ? ಹೌದು, ಸತತವಾಗಿ ಇದು ಯಾವಾಗಲೂ ಅಷ್ಟು ಎಲ್ಲರೂ ನಾವು ನಿಮಿತ್ತ ಮಾತ್ರ ನಾವು ಈ ಪ್ರಪಂಚಕ್ಕೆ ಬಂದೊಡನೆ ಅಂತ ನಾವು ಹೇಳ್ತೀವಿ. ಎಲ್ಲರೂ ಏನು ಮಾಡಬೇಕು, ಏನು ಕ್ರಿಯೆ ಮಾಡಬೇಕು, ಯಾವ ಕ್ರಿಯೆ ಮಾಡಬೇಕು ಅನ್ನೋದಾಗಲಿ ನಿರ್ದಿಷ್ಟವಾಗಿ ಭಗವಂತ ಮಾಡಿದ್ದಾನೆ. ಆದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ನಮ್ಮ ಪ್ರಯತ್ನ, ನಮ್ಮ ಅಪೇಕ್ಷೆ, ನಮ್ಮ ಛಲ, ನಮ್ಮ ಸಾಗುವಿಕೆಯ ದಾರಿನಲ್ಲಿದ್ದರೆ ಅದೇನೇ ಇದ್ರೂ ನಮಗೆ ದೊರಕುತ್ತೆ. ಆ ಭಗವಂತನ ಹತ್ತಿರಕ್ಕೆ ಮತ್ತಷ್ಟು ಹತ್ತಿರ ಆಗ್ತಾ ಹೋಗ್ತೀವಿ ಅಂತ ಹೇಳ್ತೀನಿ. ಅಂದರೆ ನಿಜ, ಈಗ ಗೋಕುಲಾಷ್ಟಮಿ ಸಂದರ್ಭ, ಹಾಗಾಗಿ ನೀವು ನೃತ್ಯ ಕಲಾವಿದರು ಹೌದು, ಆದರೆ ಅಷ್ಟೇ ಸುಂದರವಾಗಿ ಹಾಡ್ತೀರಿ ಕೂಡ. ಒಮ್ಮೊಮ್ಮೆ ಭೂಷಣ್ ಅವರ ಹತ್ರ ಹಾಡಿಸ್ತಾ ಅಭಿನಯ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಒಂದು ಕುತೂಹಲ ನನಗೆ. ಅಂದರೆ ನೃತ್ಯ ನೀವು ಬಹಳಷ್ಟು ಸಲ ಮಾಡಿರೋದನ್ನು ನಾವು ನೋಡಿದ್ದೀವಿ, ಆದರೆ ಹಾಡೋರೋದನ್ನು ನೋಡಿದ್ದೀವಿ. ಎರಡನ್ನೂ ಜೊತೆಯಾಗಿ ಮಾಡಬಹುದಾ ಅಂತ ಈಗಿಂದೀಗೆ ಇನ್ಸ್ಟಂಟೇನಿಯಸ್ ಚಾಲೆಂಜ್ ಭೂಷಣ್ ಅವರಿಗೆ ಕೊಡ್ತಾ ಇದೆ. ಖಂಡಿತ ಮಾಡಬಹುದು. ಅದಕ್ಕೆ ಮುಂಚೆ ನಾನು ವೀಕ್ಷಕರ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ಪ್ರಾರಂಭಿಸ್ಬೋದು. ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ಕೃಷ್ಣನ ಬಗ್ಗೆ ಎಲ್ಲರಿಗೂ ಒಲವು, ಎಲ್ಲರಿಗೂ ತುಂಬ ಪ್ರಿಯವಾಗಿರತಕ್ಕಂಥ, ಎಸ್ಪೆಷಲಿ ನಮ್ಮಂಥ ನೃತ್ಯಗಾರರಿಗೆ, ಸಂಗೀತಗಾರರಿಗೆ ಪ್ರಿಯವಾಗಿರತಕ್ಕಂಥ ಕೃಷ್ಣ ನೀ ಬೇಗನೆ ಬಾರೋ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ, ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣನಿ ಬೇಗನೆ ಬಾರೋ 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 ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ವಾ, ಬಹುಶಃ ಈ ಥರದ ಪ್ರಸ್ತುತಿ ಕೃಷ್ಣನನ್ನ ವೇದಿಕೆ ಮೇಲೆ ನೀವು ಎಷ್ಟೋ ಸಲ ತಂದಿದ್ದೀರಿ. ಹೌದು. ನಿಮಗೆ ಅಂದರೆ ಬಹುಶಃ ಬಾಲಕೃಷ್ಣನಾಗಿ ವೇದಿಕೆ ಹತ್ತಿದ್ದು ನೆನಪಿದೆಯಾ ನಿಮಗೆ? ನಾನು ವೇದಿಕೆ ಹತ್ತಿದಾಗ ತುಂಬಾ ಚಿಕ್ಕ ಮಗು, ನನಗೆ ನೆನಪು ಇಂಥದ್ದೇ ನಿರ್ದಿಷ್ಟವಾದ ದಿನ ನಾನು ವೇದಿಕೆ ಹತ್ತದೆ ಅಂತ ಗೊತ್ತೇ ಇಲ್ಲ. ಯಾಕೆಂದ್ರೆ 2-3 ವರ್ಷನೋ ಏನೋ ಆಗಿಂದನೂ ಕೃಷ್ಣನ್ ಥರ ನನಗೆ ಅಲಂಕಾರ ಮಾಡಿ ಹಲವಾರು ನೃತ್ಯ ಕಾರ್ಯಕ್ರಮಗಳಲ್ಲಿ ನನ್ನ ತಗೊಂಡು ಹೋಗೋರು, ಆಮೇಲೆ ವೇಷಭೂಷಣ ಸ್ಪರ್ಧೆ ಇರ್ಬೋದು, ಆ ಥರದಕ್ಕೆಲ್ಲ ನನ್ನ ಕಳಿಸೋರು. ಸೊ ಹಾಗಾಗಿ ಇಂಥದ್ದೇ ದಿನ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಹೌದು, ಬಾಲಕೃಷ್ಣನಾಗೆ ನನ್ನ ಪ್ರಾರಂಭದ ಒಂದು ವೇದಿಕೆಯ ಮೇಲಿನ ನನ್ನ ಬದುಕು ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಅಂದ್ರೆ ಬಹುಶಃ ನೀವು ಇನ್ನು ನೃತ್ಯ ಅನ್ನೋದು ನಿಮಗೆ ಇದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೂ ನೀವು ವೇದಿಕೆ ಮೇಲೆ ಇದ್ರಿ.
ನನ್ನ ತಾಯಿ ಹೇಳೋ ಪ್ರಕಾರ ನಾನು ಪುಟ್ಟ ಮಗು 6-7 ಮಗು, ನಾನು 9 ತಿಂಗಳಿಗೆ ಮಾತು ಎಲ್ಲ ಕಲ್ತನಂತೆ, ನಡೆಯೋದು ಮಾತಾಡೋದು ಎಲ್ಲ ತುಂಬಾ ಫಾಸ್ಟ್ ಇದ್ದೆ ಅಂತ ಹೇಳಿ ಎಲ್ಲ ಕಡೆ ನನ್ನನ್ನ ರೋಡಲ್ಲಿರೋರು ಮನೆಯಲ್ಲಿರೋರು ಎಲ್ಲ ಮಾತಾಡ್ಸಿ ಕಿಟ್ಲೆ ಮಾಡೋರು. ಸೊ ನಾ ಎಲ್ಲರ ಹತ್ರ ಏನೇನೋ ಅವ್ರಿಗೆ ಇದು ಕೊಡಿ, ಏನು ಸ್ಕೂಲ್ಗೆ ಹೋಗ್ತೀಯ ಅಂದ್ರೆ ಹೋಗಲ್ಲ, ನೀವು ಹೋಗ್ತೀರಾ ಅಂತ ಎಲ್ಲ ಈ ತರ ವಾಪಸ್ ಕೇಳ್ತಾ ಇದ್ದೆ ಅಂತ ಹೇಳಿ, ಇನ್ನೆಲ್ಲಿ ಇವನು ಕೆಟ್ಟು ಹೋಗ್ತಾನ ಅಂತ ಹೇಳಿ ನನ್ನ ಬಹಳ 1.25 ವರ್ಷಕ್ಕೆ ನನಗೆ ಪ್ರಾರಂಭಿಕವಾಗಿ ನೃತ್ಯ ತರಗತಿಗಳಿಗೆ ಹಾಕಿದ್ರು ಅಂತ ಅನ್ಕೋತೀನಿ. ಆ ತರ ಮಾಡ್ಕೊಂಡು ಬಂದು ಸುಮಾರು ಇಷ್ಟು ವರ್ಷಗಳಿಂದ ಕೃಷ್ಣನಾಗಿ ಎದ್ದು ಸರ್ವಾಂತರ್ಯಾಮಿ ಅವನು ಮಾಡಿಸೋದು ಅನ್ಸುತ್ತಲ್ಲ. ಈ ಫೋಟೋ ಬಗ್ಗೆ ಏನ್ ನೆನಪಿದೆ ನಿಮಗೆ? ಹೌದು, ಇದು ನನಗೆ ಬಹುಶಃ 2 ವರ್ಷ ಆಗಿರ್ಬೋದು. ಆ ದಿನ ನಾನು ಕೃಷ್ಣನಾಗಿ ಮನೆಗೆ ಬಂದಿದ್ದೆ. ಆಮೇಲೆ ಅಮ್ಮ ಮೊಗ್ಗಿನ ಜಡೆನೂ ಹಾಕೋಣ ಅಂತ ಹೇಳಿ ಹಾಕ್ಸಿದ್ರು ನನಗೆ. ನನ್ನ ತಾಯಿ ಪದ್ಮಾ ಬಾಲಾಜಿ ಪ್ರಖ್ಯಾತ ಸಂಗೀತಗಾರ್ತಿ ಕೂಡ, ತಂದೆ ಬಾಲಾಜಿಯವರು. ಅವರು ಪ್ರೊಫೆಸರ್ ಆಫ್ ಕಾಮರ್ಸ್, ಒಳ್ಳೆ ಕೇಳುಗರು, ಶ್ರೋತೃ ಅವರು. ಇಂಥ ರಾಗ ಇಂಥ ತಾಳ ಅಂತ ಗೊತ್ತವರಿಗೆ. ಆದ್ರೆ ತಾಯಿ ನನ್ನ ಮೊದಲ ಗುರು, ಸಂಗೀತ ಮತ್ತು ನೃತ್ಯಕ್ಕೆ ಮೊದಲ ಗುರು ನಾನು ತಾಯಿ ಅಂತಾನೆ ಹೇಳ್ತೀನಿ. ಆ ನಂತರ ಅಫ್ಕೋರ್ಸ್ ವೈಜಂತಿ ಮಾಲಾ ಬಾಲಿ ಅವರು, ಅವರಲ್ಲಿ ತಿಂಗಳಲ್ಲಿ 2 ಕ್ಲಾಸ್ ಆ ಥರ. ಚಿಕ್ಕಬಳ್ಳಾಪುರ ಅನ್ನುವಂಥ ಒಂದು ಹ್ಯಾಮ್ಲೆಟ್ ಇಂದ ನಾವು ಚೆನ್ನೈಗೆ ಹೋಗ್ಬೇಕಾಗಿ ಬರ್ತಾ ಇತ್ತು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿದ್ದಾಗ ನಾನು ಕೂಚಿಪುಡಿ ಪ್ರಾರಂಭದ ದಿನಗಳಲ್ಲಿ ನಾನು ಕಲಿತೆ, ತಮ್ಮಯ್ಯ ಮಾಸ್ಟರ್ ಅಂತ ಹೇಳಿ. ಆದ್ರೆ ಅದು ನನಗೆ ಕೂಚಿಪುಡಿ ಅಂತ ಅರ್ಥ ಆಗಿದ್ದು ಬಹಳ ಸಮಯದ ನಂತರ. ನಾನು ಮಾಡ್ತಿದ್ದು ಕೂಚಿಪುಡಿ ಅಂತ ಅರ್ಥ ಆಗಿದ್ದು, ನಾನು ಭರತನಾಟ್ಯವನ್ನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನೃತ್ಯ, ಭರತನಾಟ್ಯ ಕೂಚಿಪುಡಿ ಅನ್ನೋದಕ್ಕಿಂತ ನೃತ್ಯವನ್ನ ಮಾಡ್ತಿದ್ದೀನಿ. ನನ್ನ ಮೊದಲ ಗುರು ಡಾಕ್ಟರ್ ವೈಜಂತಿ ಮಾಲಾ ಬಾಲಿ ಅವರು. ಆಮೇಲೆ ನಂತರ ಮೈಸೂರಿಗೆ ಹೋದ ನಂತರ ಸುಮಾರು ಗುರುಗಳಾದ್ರು. ಕೃಷ್ಣವೇಣಿಯಮ್ಮ ಅವರಾದ್ರು, ವಿಜಯಮೂರ್ತಿಯವರಾದ್ರು ಕೆಲವುದೇ ದಿನಗಳಲ್ಲಿ. ನಂತರ ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯಾಂಗನೆ, ಶಾಂತಲಾ ಅವಾರ್ಡಿ ಮತ್ತು SNE ಅವಾರ್ಡಿ ಆಗಿರತಕ್ಕಂತಹ ನಮ್ಮ ಈ ನಾಡಿನ ಹೆಮ್ಮೆ ಅಂತಾನೆ ಹೇಳ್ಬೋದು, ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರಲ್ಲಿ ನಾನು ಶಿಷ್ಯತ್ವವನ್ನು ವಹಿಸಿದೆ. ಅದು ಒಂಥರ ನನ್ನ ಒಂದು ಎಲ್ಲ ಆಯಾಮಗಳಿಗೆ ಒಂದು ರೂಪುರೇಖೆ ಕೊಡ್ತು. ಅವರ ಬ್ಯಾಲೆಗಳಲ್ಲಿ ಮಾಡೋದು, ಅವರ ಜೊತೆ ನೃತ್ಯ ಮಾಡೋದು, ಅವರು ಹೇಳ್ಕೊಟ್ಟ ಹಾದಿಯಲ್ಲಿ ನಡೆಯೋದು, ಒಂಥರ ಅದು ಪ್ರಿಪರೇಷನ್. ಒಂದು ಆ ಪರಂಪರೆ ಅದ್ಭುತವಾಗಿತ್ತು. ಆ ಒಂದು ಕಲಿಕಾ ಕ್ರಮ ತುಂಬಾ ಅದ್ಭುತವಾಗಿತ್ತು. ಸೊ ನೃತ್ಯ ಮಾಡೋಕ್ಕಿಂತ ಮುಂಚೆ ಸಂಗೀತನೂ ಕಲ್ತ್ರಿ ನೀವು? ಹೌದು, ಸಂಗೀತ, ನೃತ್ಯ, ವೀಣೆ ಮೂರರಲ್ಲಿಯೂ ಸಮಕಾಲೀನವಾಗಿ. ಸಂಸ್ಕೃತ, ಭಗವದ್ಗೀತೆ. ಅಮ್ಮ ವಾಸ್ ವೆರಿ ಪರ್ಟಿಕ್ಯುಲರ್, ನೀನು ಸಂಸ್ಕೃತಕ್ಕೆ ಶಾಲೆಗೆ ಹೋಗ್ಬೇಕು. ತುಂಬಾ ಚಿಕ್ಕ ಮಗುವಿಂದ ನಾನು ಶ್ಲೋಕಗಳು, ಅಹಂ ಸಂಸ್ಕೃತಂ ವದಾಮಿ, ಭಾಷೆ ಮಾತಾಡೋದು ಕೂಡ ಸಂಸ್ಕೃತದಲ್ಲೇ ಮಾತಾಡಬೇಕು. ಆಮೇಲೆ ಭಗವದ್ಗೀತೆ ಕ್ಲಾಸ್ಗಳಿಗೆ ಹೋಗ್ಬೇಕು. ವೀಣೆ ಕ್ಲಾಸ್ ಮನೆಗೆ ಪಾಠ ಮಾಡಿಸೋರು. ನಾವಿದ್ದದ್ದು ಚಿಕ್ಕಬಳ್ಳಾಪುರ ಅಂತ ಆಗ್ಲೇ ಹೇಳಿದ್ನಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು, ಅಲ್ಲಿ ತತ್ಸಮ ಭಾಷೆಯ ಬಳಕೆ ತುಂಬಾ ಹೆಚ್ಚಾಗಿದೆ, ಹಳ್ಳಿಯ ಭಾಷೆ, ಆಡು ಭಾಷೆ. ಅದರಿಂದ ಅಮ್ಮನಿಗೆ ಭಯ, ಆ ಒಂದು ಮಹಾಪ್ರಾಣ ಅಲ್ಪ ಪ್ರಾಣಗಳ ಉಚ್ಚಾರಣೆ ಇವನಿಗೆ ಹೋಗ್ಬಿಟ್ರೆ ಹೇಗೆ ಅಂತೇಳಿ ಮನೆಗೆ ಹಲವಾರು ಇವ್ರನ್ನ ಮಾಸ್ಟರ್ಗಳನ್ನ ಕಳಿಸಿ ನನಗೆ ವೀಣೆ ಪಾಠ ಆಗೋದು. ಸಂಗೀತ ಅಮ್ಮ ಅಫ್ಕೋರ್ಸ್ ಹೇಳ್ಕೊಡೋರು. ತುಂಬಾ ಎಲ್ಲೇ ಹೋದ್ರು, ಯಾರ ಮನೆಯಲ್ಲೇ ಹೋಗು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಹಾಡು ಅಂದ ತಕ್ಷಣ ಹಾಡ್ತಿದ್ದೆ, ಡಾನ್ಸ್ ಮಾಡು ಅಂದ್ರೆ ಡಾನ್ಸ್ ಮಾಡ್ತಿದ್ದೆ. ಸೊ ಇದು ಒಂದು ಪದ್ಧತಿ. ನನಗೆ ಯಾವತ್ತೂ ಆ ಮುಜುಗರ ಅಥವಾ ನಾನು ಇಲ್ಲಿ ತವ್ರ ಮುಂದೆ ಮಾಡ್ಬೇಕಾ ಅಥವಾ ಇಷ್ಟು ಜನ ಇದ್ದಾರೆ ಅನ್ನೋ ಭಯ ಆಗ್ಲಿ ಯಾವತ್ತೂ ನನ್ಗೆ ಅನ್ಸಿಲ್ಲ. ಇದಕ್ಕೆಲ್ಲ ಮೂಲಭೂತ ಕಾರಣ ನನ್ನ ಅಮ್ಮ. ವಾ, ನಿಮ್ಮ ಗುರುಗಳ ಹತ್ರ ಕಲಿತಾ, ಅಂದ್ರೆ ಇಬ್ರು ಗುರುಗಳ ಹತ್ರ, ಇಬ್ರು ಒಂಥರ ಮೇರು ಕಲಾವಿದರು, ಅವರಿಬ್ರು ಮೇರು ಕಲಾವಿದರು, ಮೇರು ಗುರುಗಳ. ಹೌದು, ಅವ್ರ ಬಳಿ ಕಲಿತಾ ಅವರ ಶೈಲಿಗಳಲ್ಲಿ ವಿಭಿನ್ನತೆ ಏನಾದ್ರು ಕಂಡು ಬಂತ, ಅಥವಾ ನಿಮ್ಮ ಮೇಲೆ ಅದು ಹೇಗೆ ಪ್ರಭಾವ ಬೀರ್ತು? ಹೌ ಕುಡ್ ಯು ವಿಲ್ ಟು ಅವರಿಬ್ಬರನ್ನು ಜೊತೆಯಾಗಿ ತಂದು ನಿಮ್ಮದೇ ಒಂದು ಶೈಲಿ ಮಾಡ್ಕೊಳ್ಳುವಾಗ ಹೇಗೆ ಅನಿಸ್ತು ಅಂತ? ಹೌದು, ಯಾಕೆಂದ್ರೆ ವೈಜೂಬ ಮಾಡ್ತಿದ್ದು ತುಂಬಾ, ನನಗೆ ತುಂಬಾ ವರ್ಷ ಅವ್ರು ಪಾಠ ಮಾಡಲಿಲ್ಲ. ಆದ್ರೆ ಅದು ಪೂರ್ತಿ ಕೂತಿದೆ. ಅವ್ರೀಗ ಒಂದೇನಾದ್ರೂ ಕೂತ್ರೆ ಅರಮಂಡಿದ್ರೆ ಹೀಗೆ ಇರ್ಬೇಕು, ಕೈ ಹೀಗೆ ಇರಬೇಕು, ಆಂಗಲ್ಸ್ ಹಾಗೇ ಇರಬೇಕು ಅಂತ ತುಂಬಾ ಇನ್ಸಿಸ್ಟ್ ಮಾಡೋರು. ಆಮೇಲೆ ಮೋರ್ ದನ್ ದ ಪಾಠ ಅವ್ರು ನನ್ನ ಮುದ್ದು ಮಾಡ್ತಿದ್ರು. ಪುಟ್ಟ ಮಗು ಅದರಿಂದ ಮುದ್ದು ಮಾಡ್ತಿದ್ರು. ನನಗೆ ಅದೆಲ್ಲದ್ರದ್ದು ಜ್ಞಾಪಕ ಇದೆ. ಆಮೇಲೆ ನಾನು ಮೈಸೂರು ಶೈಲಿ 1-2 ಕ್ಲಾಸ್ನ ವೆಂಕಟಲಕ್ಷ್ಮ ಅವ್ರ ಕ್ಲಾಸಲ್ಲಿ ಕೃಷ್ಣವೇಣಿ ಅಮ್ಮ ಕರ್ಕೊಂಡು ಹೋಗಿ ಕೂಡಿಸಿ ಅವ್ರದ್ದು ಅಭಿನಯ ನೋಡ್ತಾ ಇದ್ದೆ. ಕೃಷ್ಣವೇಣಿ ಅವ್ರ ಹತ್ರ ನಾನು ಜೂನಿಯರ್ ಮುಗಿಸಿದಾಗ ನನ್ನ ಮನೆ ಎದುರುಗಡೆನೆ ಅಮ್ಮ ವಸುಂಧರಾ ಅವರಿದ್ರು. ಕಾರಣಾಂತರಗಳಿಂದ ನಾವು ಹೋಗಕ್ಕಾಗ್ಲಿಲ್ಲ. ಬಟ್ ಆದ್ರೆ ಅವ್ರು ಅವಾಗ ಹುಡುಗರಿಗೆ ಹೇಳ್ಕೊಡಲ್ಲ ಅಂತೇನೋ ಹೇಳಿದ್ರು. ಅದು ತುಂಬಾ ಹಿಂದೆ. ಅದಾದ ನಂತರ ನನಗೆ ಜೂನಿಯರ್ ಆಗ್ತಿದ್ದಂಗೆ ಐ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್. ಇವರು ನನಗೆ ಮುಖ್ಯವಾಗಿ ವೇದಿಕೆಯ ಮೇಲೆ ದಿನಾ ನೃತ್ಯ ಮಾಡಬೇಕು. ಅಮ್ಮ ವಾಸ್ ದ ಒನ್, ದಿನಾ ನರ್ತಿಸೋರು. ಎಲ್ಲಾದ್ರೂ ಒಂದ್ ಕಡೆ ಕಾರ್ಯಕ್ರಮ ಇರೋದು, ಅಯ್ಯೋ ಇಂಥ ಒಂದು ಅದ್ಭುತ ಒಂದು ಕಲಾವಿದೆ ಹತ್ರ ನಾ ಕಲಿಬೇಕು ಅನ್ನೋ ಒಂದು ಹುಚ್ಚು ನನ್ನಲ್ಲಿ ಇದಾಗಿತ್ತು. ಸೊ ಎರಡರ ಒಂದು ಶೈಲಿ ಏನಿದೆ. ಅಮ್ಮ ಏನಾಗಿದೆ, ಅಮ್ಮ ಅಂತ ನಾ ಹೇಳೋದು ವಸುಂಧರಾ ಅವರನ್ನ, ಅವರು ಯೋಗವನ್ನ ತುಂಬಾ ಬೆರೆಸ್ಕೊಂಡು ಪೊಸಿಷನ್ ಅಲ್ಲಿ, ಪೋಸಸ್ ಅಲ್ಲಿ, ಸ್ಟಾನ್ಸ್ ಅಲ್ಲಿ ಆ ಬಿಗಿ ಭದ್ರತೆ, ಯೋಗವನ್ನ ಮೇಳೈಸಿಕೊಂಡು ಹೇಗೆ ನೃತ್ಯ ಮಾಡೋದು,
ಆಮೇಲೆ ಹೇಗೆ ಅಲಂಕಾರ ಮಾಡ್ಕೋಬೇಕು. ನೀವೊಂದು ಕಲಾವಿದರಾದಾಗ ನಿಮ್ಮನ್ನ ನೂರಾರು ಜನ ನೋಡ್ತಾರೆ, 5 ಜನ ನೋಡ್ಲಿ 1000 ಜನ ನೋಡ್ಲಿ, ಆದ್ರೆ ನೀವು ಎಲ್ಲರ ಕಣ್ಣಲ್ಲಿ ಮನಸ್ಸಲ್ಲಿ ಸದಾ ನಿಲ್ತೀರಾ. ನೀವು ಯಾವತ್ತೂ ಅಸಡ್ಡೆ ಮಾಡಬಾರ್ದು. ಅಯ್ಯೋ 5 ನಿಮಿಷ ಅಥವಾ 10 ನಿಮಿಷ ಅಥವಾ 1 ಗಂಟೆ ಕಾಲ ಮಾಡ್ತಿದ್ದೀನಿ, ಈ ಸಭೆಯಲ್ಲಿ 500 ಜನ ಇದ್ದಾರೆ, ಆ ಸಭೆಯಲ್ಲಿ 50 ಜನ ಇದ್ದಾರೆ, ಇದರ ಯಾವ ತಾರತಮ್ಯವೂ ಇಲ್ದಿರಾ ನೀನು ಹೇಗೆ ರೆಡಿ ಆಗಬೇಕು ಅನ್ನೋದು ಇಬ್ಬರಲ್ಲೂ ಕಲಿತಾ ಇದ್ದೆ. ಇವಾಗ ವೈಜಂತಿಮಾಲಾ ಅವರು ಕೂಡ ಅಷ್ಟೇ, ಕಾಂಜೀವರಮ್ಮೆ ಇರಬೇಕು, ಹೀಗೆ ಹೋಗ್ಬೇಕು, ಹೀಗೆ ಒಡವೆಗಳಿರಬೇಕು. ವಸುಂಧರಾ ಅಮ್ಮನೂ ಅಷ್ಟೇ, ಇದೇ ತರ ಜಡೆ ಇರಬೇಕು, ಅಷ್ಟೇ ಹೂವ ಇರಬೇಕು. ಅಂದ್ರೆ ಆ ಒಂದು ಬದ್ಧತೆ, ಶಿಸ್ತು ಅನ್ನೋದೇನಿದೆ ಅದು ಪೂರಕವಾಗ್ತಾ ಹೋದಾಗೆ ಶೈಲಿಗಳಲ್ಲಿ ಏನು ನನಗೆ ಯಾವತ್ತು ಗೊಂದಲ ಅಂತ ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾ ಕಲಿಯುತ್ತಾ ವಯಸ್ಸಲ್ಲಿ ಒಂಥರ ಐ ವಾಸ್ ಮೌಲ್ಡ್ ಅಲ್ಲಿ ಏನ್ ಹಾಕಿದ್ರೆ ಯಾವ ಶೇಪ್ ತಗೊಳುತ್ತೋ ಆ ಶೇಪಲ್ಲಿ ಇದ್ದೆ. ಸೊ ನನಗೇನು ಅನ್ಸಲಿಲ್ಲ. ಆದ್ರೆ ಆಂತರಿಕವಾಗಿ ನಾನು ಈಗ ಒಂದು ಗಂಡು ಅಥವಾ ಒಂದು ಹೆಣ್ಣು ಹೀಗೇ ನರ್ತಿಸ್ಬೇಕು, ಇದರ ಒಂದು ವ್ಯತ್ಯಾಸ ನನಗೆ ಬಹಳ ಬೇಗ ಅರ್ಥ ಆಗಿತ್ತು. ಮೊದಲ ಅಂದ್ರೆ ನಿಮ್ಮ ಅಫಿಷಿಯಲ್ ಏನು ವೇದಿಕೆಯ ಕಾರ್ಯಕ್ರಮ ಯಾವುದು ನೆನಪಿದೆಯಾ? ಹೌದು, ಅಫಿಷಿಯಲ್ ಅಂತ ಸುಮಾರು ಚಿಕ್ಕದಾಗಿ ಮಾಡಿದ್ದೆ. ನಾನು ಚಿಕ್ಕಬಳ್ಳಾಪುರದಲ್ಲಿದ್ದಾಗ ಭಗವದ್ಗೀತೆ ಕ್ಲಾಸ್ಗೆ ಹೋಗ್ತಿದ್ದಾಗ ಅಲ್ಲಿಯ ವಾರ್ಷಿಕೋತ್ಸವ, ಆಮೇಲೆ ವಾಸವಿ ದಿನಾಚರಣೆ, ಪ್ರತಿ ವರ್ಷ 3-4 ಕಾರ್ಯಕ್ರಮಗಳನ್ನ ಮಾಡೋರು. ಅದರಲ್ಲೆಲ್ಲ ನಾನು ನರ್ತಿಸ್ತಾ ಇದ್ದೆ. 15 ನಿಮಿಷ 20 ನಿಮಿಷ ಒಂದು 3 ಪುಟ್ಟ ನೃತ್ಯ ಮಾಲಿಕೆಗಳು. ಆಗ ಈ ತರದ ಆಡಿಯೋ ಇರ್ತಾ ಇರ್ಲಿಲ್ಲ, ಯೂಟ್ಯೂಬ್ ನ ಜಾಲತಾಣ ಇರ್ಲಿಲ್ಲ. ಅವಾಗೇನ್ ಮಾಡ್ತಿದ್ವು, ಲೈವ್ ಹಾಡ್ಕೊಂಡು ಮಾಸ್ಟರೇ ಬಂದು ನಟವಾಂಗ ಮಾಡಿ ಮಾಡ್ತಾ ಇದ್ರು. ತರಂಗಮ್ಮಗಳು ಮಾಡ್ತಿದ್ದೆ ನಾನು. ಸೊ ಅದೆಲ್ಲ ಈಗ ತುಂಬಾ ಅದರ ಫೋಟೋಸ್ ಇಲ್ಲ, ಅದರದ್ದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಜ ಅಲ್ವಾ? ಈಗ ನೀವು ಹೇಳ್ತಿದ್ರಿ ನಿಮ್ಮ ಗುರುಗಳನ್ನ ನೀವು ಅಮ್ಮ ಅಂತ ಕರಿತೀರಿ, ನೀವು ಮಗುವಾಗಿದ್ದಾಗ ನಿಮ್ಮನ್ನ ಎತ್ಕೊಂಡು ಮುದ್ದಿಸ್ತಿದ್ರು, ಅಷ್ಟೆಲ್ಲ. ಇಷ್ಟು ಈ ಒಂದು ಪ್ರೀತಿಯ ಅವಿನಾಭಾವ ಸಂಬಂಧ, ಗುರು ಶಿಷ್ಯ ಸಂಬಂಧ, ಅಂದ್ರೆ ನೀವು ಅವ್ರ ಜೊತೆ ಕೂಡ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಅವ್ರ ಜೊತೆ ನೃತ್ಯ ಮಾಡಿದಿರಿ, ಅವಕಾಶ ಸಿಕ್ಕಾಗ ಅವಕಾಶ ಕೇಳಿ ಕೂಡ ಮಾಡಿದ್ದೀರಿ. ಈ ಸಂಬಂಧದ ಪರಿಧಿ ಇವತ್ತು ಹೇಗಿದೆ? ಇವತ್ತಿನ ಮಕ್ಕಳಲ್ಲಿ ಅದನ್ನು ನಾನು ಕಾಣಿಸೋದೇ ಇಲ್ಲ. ನನಗೇನನ್ಸುತ್ತೆ, ಸಾಮಾನ್ಯವಾಗಿ ಆ ಪರಂಪರೆ ಏನಿದೆ, ಗುರು ಶಿಷ್ಯ ಪರಂಪರೆ, ಮೊದಲೆಲ್ಲ ನನ್ನ ಕಾಲದಲ್ಲಿ ಕೆಲವರು ಆಗ ಕಲಾಕ್ಷೇತ್ರಕ್ಕೆ ಹೋಗೋರು, ಬೇರೆ ಬೇರೆ ಊರುಗಳಿಗೆ ಹೋಗೋರು, ಬೇರೆ ಬೇರೆ ಕಡೆ ಗುರುಗಳನ್ನ ಹುಡ್ಕೊಂಡು ಹೋಗೋರು. ಅವಾಗ ನಾವು ಹೆಚ್ಚು ನಮ್ಮ ಮನೆ ಬಿಟ್ಟರೆ ಗುರುವಿನ ಮನೆಯಲ್ಲೇ ನಾವು ಕಳೀತಾ ಇದ್ದಿದ್ದು ದಿನಗಳು. ಅವರ ನಾಯಿ ಜೊತೆ ಆಟ ಆಡೋದು ಅಥವಾ ಅವರ ಮಕ್ಕಳ ಜೊತೆ ಆಟ ಆಡೋದು, ಅವರ ಮನೆಯನ್ನ ನಮ್ಮ ಮನೆ ಅನ್ಕೊಳ್ಳೋದು, ಎಲ್ಲ ಭಾಗಗಳಿಗೂ ಹೋಗೋದು, ಇದು ಇತ್ತು. ಆಮೇಲೆ ಅಷ್ಟೇ ಪ್ರೀತಿ. ಅವ್ರು ಬೈದ್ರೆ ನಾವು ಇವಾಗ ಬೈದ್ರು ನಾವು ಮಾಡ್ತಿಲ್ಲ, ಸೊ ಬೈತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಿತ್ತು. ಓ ಇವರು ಬೈತಿದ್ದಾರೆ, ನನ್ನನ್ನು ಇಷ್ಟಪಡಲ್ಲ ಅನ್ನೋ ಒಂದು ಯಾವುದೇ ತರಹದ ಒಂದು ಅನ್ಕಂಡೀಷನಲ್ ಬಾಂಡ್ ವಾಸ್ ದೇರ್. ಇವತ್ತಿನ ದಿನದಲ್ಲಿ ಏನಾಗುತ್ತೆ, ಮಕ್ಕಳಿಗೆ ನಾವು ಆ ಥರ ಹೇಳೋಕ್ಕಾಗೋದೇ ಇಲ್ಲ. ಅಥವಾ ಮಕ್ಕಳು ನಮ್ಮಲ್ಲಿ ಈಗ ನೀನು ಆಗತ್ತಮ್ಮ, ನೀನು ಮಾಡ್ತೀಯಾ, ನೀನು ಸಾಧ್ಯ ಆಗತ್ತಾ ಈ ಕಾರ್ಯಕ್ರಮ ಮಾಡ್ತೀಯ, ನಮ್ಗೆ ಹಂಗಿಲ್ಲ, ಮಾಡು ಅಷ್ಟೇ. ನೀನು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನನಗೆ ನೀನು ಕಾಲು ಓತಿದ್ಯಾ, ಜ್ವರ ಇದೆಯಾ, ಅಥವಾ ನಿನ್ನ ಮನೆಯಲ್ಲಿ ಏನೋ ಒಂದು ನಿನ್ನ ಈ ಥರದ್ದು ನಾವು ಹೇಳ್ತಾನೂ ಇರಲಿಲ್ಲ, ಅವ್ರು ಕೇಳ್ತಾನೂ ಇರಲಿಲ್ಲ. ನಮಗೇನು ಅವ್ರ ಪಾಯಿಂಟ್ ಆಫ್ ವ್ಯೂ ನನಗೀಗ ತುಂಬಾ ಅದ್ಭುತವಾಗಿ ಅರ್ಥ ಆಗುತ್ತೆ. ನಾನೀಗ ಆಚಾರ್ಯನಾಗಿ ನಾ ಪಾಠ ಮಾಡಬೇಕಾದ್ರೆ ಹೌದಲ್ವಾ, ನಮಗಾಗ ಬೇಜಾರಾಗೋದು, ಅಯ್ಯೋ ನಮ್ಗೆ ಹಿಂಗೆ ಹೇಳಿದ್ರಲ್ಲ. ಆದರೆ ಅದರ ಹಿಂದಿನ ಒಂದು ಗುಟ್ಟೇನು, ನೀನು ಬಂದಾಗ ನೀನು ಸ್ಕೂಲ್ಗೆ ಹೋದಾಗ ನಾವು ತಪ್ಪಿಸ್ಕೊಳ್ಳಲ್ಲ, ಅಥವಾ ಇನ್ನೇನೋ ಇದ್ದಾಗ ನಾವು ತಪ್ಪಿಸ್ಕೊಳ್ಳಲ್ಲ ಅಂದಾಗ ನೃತ್ಯ ಅನ್ನೋದು ಏನು ನಮಗೆ ನಮ್ಮ ಜೀವನದಲ್ಲಿ ನಾವೆಲ್ಲ ಎಲ್ಲರೂ ನೃತ್ಯಕಾರರೆಲ್ಲ ಸ್ಪೆಷಲ್. ಹುಟ್ಟಿದೆಲ್ಲ ಮಕ್ಕಳು ಬಹುಶಃ ಸ್ಕೂಲ್ಗೆ ಹೋಗ್ತಾರೆ, ಹುಟ್ಟಿದೆಲ್ಲ ಮಕ್ಕಳು ಆಟವನ್ನು ಆಡ್ತಾರೆ. ಅಂದರೆ ನೃತ್ಯ ಅಥವಾ ಸಂಗೀತ ಕೆಲವು ಆಯ್ದ ಮಕ್ಕಳು ಮಾತ್ರ ತಗೋತಾರೆ. ಹಾಗಾದಾಗ ನಾವು ಸ್ಪೆಷಲ್ ಆಗ್ತೀವಿ. ಆ ಸ್ಪೆಷಲ್ ಮಕ್ಕಳು ಆ ಒಂದು ಇದಕ್ಕೆ ಹೌದು ಸ್ಟ್ರೆಸ್ ಆಗುತ್ತೆ, ಟ್ಯೂಷನ್ಸ್ ಇರ್ಬೋದು, ನೀವು ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬಂದು ಪ್ರೋಗ್ರಾಮ್ ಮಾಡಿ ಟ್ರಾವೆಲ್ ಮಾಡಿ ಬಂದು ಬೆಳಗ್ಗೆ 8 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲಿಂದ ಬಂದು ಮತ್ತೆ ವಾಪಸ್ಸು ನೃತ್ಯ ತರಗತಿಗೆ ಹೋಗ್ಬೇಕು, ಅದ್ರ ಮಧ್ಯಗಡೆ ನಿಮ್ಮ ಹೋಮ್ ವರ್ಕ್ಸ್ ಬರೀಬೇಕು, ಅಥವಾ ಇನ್ನೇನೋ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇದ್ರೆ ಅದು ಮಾಡಬೇಕು, ಡಾನ್ಸ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬಟ್ಟೆಗಳು ಇಸ್ತ್ರಿ ಮಾಡೋದು. ಒಂದು ಕಾರ್ಯಕ್ರಮ ನಾವೇನು 1 ಗಂಟೆಗೆಲ್ಲ ನೋಡ್ತೀವಿ, ಅದಕ್ಕೆ ಹಿಂದೆ ಪ್ರಿಪರೇಷನ್ 5 ಗಂಟೆ ಕಾಲ. ಆ ದಿನ ಹೋದ ಮೇಲೆ ಮತ್ತೆ ಬಂದ ಮೇಲೆ ಮೇಕಪ್ ತೆಗಿಯೋದು, ಮೇಕಪ್ ಹಾಕೊಂಡು ಕೂತ್ಕೊಳ್ಳೋದು, ಎಲ್ಲದರದ್ದು ಸಮಯ ಹಿಡಿಯುತ್ತೆ. ಈ ಒಂದು ಪರಿಪಾಠ ಏನಿದೆ ಇವತ್ತಿನ ಮಕ್ಕಳಲ್ಲಿ, ಅದರ ಕಡೆಗಿರೋ ಸೀರಿಯಸ್ನೆಸ್ ಕಮ್ಮಿ ಅಂತ ನಾನು ಅನ್ಸ್ತೀನಿ. ಎಲ್ಲರ ಬಗ್ಗೆ ನಾನು ಜನರಲೈಸ್ ಮಾಡಲ್ಲ, ಬಟ್ ಕೆಲವು ಮಕ್ಕಳು ಅದಕ್ಕೆ ಅಂತ ನಾವು ಎಷ್ಟು ದೂರ ಬೇಕಾದ್ರೂ ಹೋಗ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋಂಥ ಮಕ್ಕಳು ಇದ್ದಾರೆ. ಅಯ್ಯೋ ಸರ್ ಹೇಳಿದ್ರ ಅಂತ ಬೇಜಾರು ಮಾಡ್ಕೊಂಡು ಕ್ಲಾಸ್ ಬಿಡುವಂತ ಮಕ್ಕಳು ಇದ್ದಾರೆ. ನಿಮ್ಮ ನೃತ್ಯ ಶೈಲಿ ಭರತನಾಟ್ಯಂ ಒಂದಾದರೆ, ನಿಯೋ ಭರತನಾಟ್ಯಂ ಅನ್ನುವಂಥ ಒಂದು ಶೈಲಿಯನ್ನು ನೀವು ಬಹಳಷ್ಟು ಪ್ರಚಾರಕ್ಕೆ ತಂದ್ರಿ, ನೀವು ಅದರ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೊಟ್ರಿ. ಹೇಗೆ, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ನಿಮ್ಮ ಶಾಸ್ತ್ರೀಯ ಭರತನಾಟ್ಯಮಿಂದ ನಿಯೋ ಭರತನಾಟ್ಯಂ ಹೇಗೆ ವಿಭಿನ್ನವಾಗುತ್ತೆ ಅಂತ?
ವಿಭಿನ್ನ ಅಂತ ಹೇಳಲ್ಲ, ನಾನೇನು ಅದನ್ನ ಹುಟ್ಟು ಹಾಕಿಲ್ಲ. ಆಗ್ಲೇ ಮಾಡೋರು ಕೆಲವರು ಫ್ಯೂಷನ್ ಅನ್ನೋ ಹೆಸರಲ್ಲಿ ಮಾಡಿದ್ರು. ಅದಕ್ಕೆ ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅನ್ನೋದೊಂದು ನನಗೆ ಯಾವಾಗಲೂ ಇತ್ತು. ಅಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು. ಇವತ್ತಿನ ದಿನದ MTV ಅಥವಾ ಬೇರೆ ಬೇರೆ ವಾಹಿನಿಗಳಲ್ಲಿ ಬರುವಂತ ಮಕ್ಕಳಿಗೆ ನಾವು ಈ ನೃತ್ಯವನ್ನು ತೋರಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಚೌಕಟ್ಟು, ನಮ್ಮಲ್ಲಿ ಎಲ್ಲ ಇದೆ. ನಮ್ಮ ಸಂಸ್ಕೃತಿ ಕಲೆ ಏನಿದೆ ಅದ್ಭುತವಾಗಿದೆ. ನಮ್ಮ ಇವತ್ತಿನ ದಿನ ನಾವು ಹನುಮಾನ್ ಚಾಲೀಸಾದಲ್ಲಿ ಭೂಮಿಗೂ ಸೂರ್ಯನಿಗಿರುವಂತಹ ಒಂದು ಪರಿಧಿಯನ್ನ ನಾವು ಆಗ್ಲಿಗೆ ಅರ್ಥಕೊಂಡಿದ್ದೀವಿ. ಅಂದ್ರೆ ಇವಾಗ ಗೊತ್ತು ಮಾಡ್ಕೋತಾ ಇದೀವಿ. ಇದನ್ನ ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆನೆ ನಮಗೆ ಹೇಳಿ ಆಗಿದೆ. ಅಂದ್ರೆ ಇದನ್ನ ನಾವು ಹೊಸಬರಿಗೆ ಕೊಡಬೇಕಾದ್ರೆ, ಇವತ್ತಿನ ಯುವ ಪೀಳಿಗೆಗೆ ಕೊಡಬೇಕಾದ್ರೆ ಅವರ ಮಾಧ್ಯಮ ಏನು, ಸಂಗೀತ ಮತ್ತು ವೇಷಭೂಷಣ ಒಂದ್ ಸ್ವಲ್ಪ ಮಾರ್ಪಾಡಾಗಬೇಕು. ರಿದಮ್ಮು, ಬೀಟ್ಸ್ ಅಂತ ಏನ್ ಹೇಳ್ತಾರೆ. ಈಗ ನಾವು ಸಭಾ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ನಾನು ಕೂತು ಒಂದು 40 ನಿಮಿಷದ ವರ್ಣ ಮಾಡಿದ್ರೆ ಸಭಾ ಕಾರ್ಯಕ್ರಮದಲ್ಲಿ ನೋಡ್ತಾರೆ. ಅದೇ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ಗೋ ಮೆಡಿಕಲ್ ಕಾಲೇಜ್ಗೋ ಅಥವಾ ಇವತ್ತಿನ ಯಾವುದೋ ಪ್ರಚಲಿತವಾಗಿ ಯುವಕರನ್ನ ಬೇಸ್ ಮಾಡಿರುವಂತ ಯುವ ದಸರಾ ಈ ತರದ ಕಡೆ ಮಾಡಿದಾಗ ಏನಾಗುತ್ತೆ, ಅವರೆಲ್ಲ ಇಂಟ್ರೆಸ್ಟ್ ಇರಲ್ಲ. ಅವರಿಗೆ ಏನೋ ಮಾಡ್ತಿದ್ದಾರೆ, ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ಅವರನ್ನ ನಮ್ಮ ಕಡೆಗೆ ಕೇಂದ್ರೀಕರಿಸಬೇಕಾದ್ರೆ ಏನ್ ಮಾಡಬೇಕು, ಅವಾಗ ನಾವು ಅವರಿಗೆ ಏನು ಫ್ಯೂಷನ್ ಅನ್ನೋ ತರ, ಫ್ಯೂಷನ್ ಅಂತ ಹೇಳಕ್ ಇಷ್ಟಪಡಲ್ಲ ನಾನು. ಅದಕ್ಕೆ ನಾನು ನಿಯೋ ಭರತನಾಟ್ಯಂ, ಬ್ಲೆಂಡ್ ಆಫ್ ಓಲ್ಡ್ ಅಂಡ್ ನ್ಯೂ, ನಿಯೋ ಅಂತ. ನಿಯೋ ಭರತನಾಟ್ಯವನ್ನ ಅದನ್ನ ತುಂಬಾ ಕಾರ್ಯಕ್ರಮಗಳು ಬಂತು. ದೇವರ ದಯದಿಂದ ಅದಕ್ಕೆ ಸಾಕಷ್ಟು ಅವಕಾಶಗಳು, ಜನ ಅದನ್ನ ನೋಡಕ್ ಇಷ್ಟಪಟ್ರು. ಎಷ್ಟೋ ಜನ ಅದನ್ನ ನೋಡಿ ಡಾನ್ಸ್ ಅಂದ್ರೆ ಹೀಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಂತ ನಿದರ್ಶನಗಳಿದೆ. ಕೆಲವರು ಈಗ ನಾವು ಸಭಾ ಕಾರ್ಯಕ್ರಮದಲ್ಲಿ ಕೂತು ನರ್ತಿಸ್ಬೇಕಾದ್ರೆ ರಾಮ ಕಂಡ ಕೃಷ್ಣ ಕಂಡ ಅಂತ ಹತ್ತಿರೋದಿದೆಯಲ್ಲ, ಹಾಗೇನೆ ನಾನೊಂದು ನಿಯೋ ಪ್ರೆಸೆಂಟೇಶನ್ ಒಂದು ಶಬರಿ ಬಗ್ಗೆ ಮಾಡಿದಾಗ ಒಂದು 4-5 ಜನ ಹುಡುಗರು, 20-22 ವರ್ಷದ ಹುಡುಗರು ವೇದಿಕೆ ಹಿಂಭಾಗಕ್ಕೆ ಬಂದು ಹತ್ತಿರೋದು ಉಂಟು. ನಮಗೆ ಈ ಸಾರ್ಥಕತೆಯ ಬದುಕಿನ ಬಗ್ಗೆ ನಮ್ಗೆ ಅಷ್ಟು ಅನ್ಸಿರ್ಲಿಲ್ಲ. ನೀವು ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ನಾನು ಪೂತನಿ ಮಾಡಿದೆ, ಕಲರ್ಸ್ ಆಫ್ ಕೃಷ್ಣ ಅಂತ ಒಂದು ಪೀಸ್ ಮಾಡ್ತೀನಿ. ಆ ಕಲರ್ಸ್ ಆಫ್ ಕೃಷ್ಣದಲ್ಲಿ ಅದಿರೋದೇ ಹಾಡು 5 ನಿಮಿಷ. 5 ನಿಮಿಷದಲ್ಲಿ ನಾನು ಅವನ ಪ್ರಾರಂಭ, ಅವನು ಗಡಿಗೆ ಹೊಡೆಯೋದ್ರಿಂದ ಹಿಡಿದು ಪೂತನಿಯ ಸಂಹಾರ, ಮತ್ತೆ ದ್ರೌಪದಿಗೆ ಹೇಗೆ ಸೀರೆ ಕೊಟ್ಟ, ಗೋಪಿಕೆಯರ ಜೊತೆ ಹೇಗೆ, ಈ 5-6 ನಿಮಿಷದಲ್ಲಿ ತೋರಿಸ್ಬಿಡ್ತೀನಿ. ಅಲ್ಲಿ ಒಂದು ಭಾಗದಲ್ಲಿ ನಾನು ಪೂತನಿಯನ್ನ ಕೊಲ್ಲೋದನ್ನ ನೋಡಿ ತುಂಬಾ ಇಷ್ಟಪಟ್ಟು ಅದನ್ನ ಆಸ್ವಾದಿಸಿದಂತ ಇದು ಇದೆ, ನಿದರ್ಶನಗಳಿದೆ. ಅಂದ್ರೆ ನೀವು ಈ ಪರ್ಫಾರ್ಮಿಂಗ್ ಕೆರಿಯರ್ ಅಂತ ನೋಡ್ತಾ ಬಂದ್ರೆ ಬಹುಶಃ ನಿಮ್ದು ದಶಕಗಳಕ್ಕಿಂತ ಹೆಚ್ಚಿನ ದೊಡ್ಡ ಸಮಯ, ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಅಭಿನಯ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅದನ್ನ ವೇದಿಕೆ ಮೇಲೆ ಮಾಡ್ತಾ ಬಂದಿದ್ದೀರಿ. ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಪ್ರೋಗ್ರಾಮ್ಸ್ ಅನ್ಸುವಂಥದ್ದು ಬಹುಶಃ ಒಂದು ಅಂತ ನಾನು ಕೇಳಲಾರೆ, ಆದರೆ ಅನ್ಸಿರುವಂತಹ ಒಂದು 2-3 ಕಾರ್ಯಕ್ರಮಗಳು, ಹೌದಪ್ಪ ಇದು ನನ್ನ ನೃತ್ಯ ಜೀವನದ ಸಾರ್ಥಕ ಕಾರ್ಯಕ್ರಮಗಳು ಅಂತ ಅನ್ಸಿರುವಂಥದ್ದು. ಸಾಮಾನ್ಯವಾಗಿ ನರ್ತಕರಿಗೆ ಅಥವಾ ಯಾವುದೇ ಕಲಾವಿದ, ನೀವು ಕಲಾವಿದರು, ನಿಮ್ಗೆ ಯಾವತ್ತು ಪ್ರತಿದಿನ ಅಯ್ಯೋ ಇದಕ್ಕೆ ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು, ಈ ಪ್ರಪಂಚನೇ ಬಂದು ನಿಮಗೆ ಅದ್ಭುತವಾಗಿದೆ ಅಂತ ಹೇಳ್ತಿದ್ರು, ನಿಮಗಿಲ್ಲ, ಇದರಲ್ಲಿ ಏನೋ ಒಂದು ಕಮ್ಮಿ ಕೊರತೆ ಇದೆ ಅಂತ ಅನಿಸುತ್ತೆ. ಆದರೆ ಇತ್ತೀಚಿನ ನನ್ನ ಪ್ರೆಸೆಂಟೇಷನ್ಸ್ ಅಲ್ಲಿ 2 ರಾಮಾಭ್ಯುದಯಂ ಅಂತ ಒಂದು ಮಾಡ್ತಿದ್ದೀವಿ, ನವರಸ ರಾಮಾಯಣದ ಬಗ್ಗೆ ಆಧಾರಿತವಾಗಿ. ಇದನ್ನ ಬಹಳ ಜನ ಇಷ್ಟಪಟ್ಟು ನಮ್ಮನ್ನ ಅವರಾಗಿ ಕರೆದು, ನಾನು ಅನ್ಕೋತೀನಿ ಬೇರೆ ನಾನು ಆಫರ್ ಮಾಡಿದ್ರು ಇಲ್ಲ ಇದನ್ನೇ ಮಾಡಿಕೊಡಿ ಅನ್ನೋದು, ಅಥವಾ ಈಗಿನ ನಮ್ಮ ಶ್ರೀ ರಾಮಾನುಜ ಧನುರ್ದಾಸ ವೈಭವಂ ಅನ್ನುವಂತಹ ಒಂದು ಕಾರ್ಯಕ್ರಮ ಏನಿದೆ, 1.5 ಗಂಟೆ ಕಾಲದ ಒಂದು ಪ್ರೊಡಕ್ಷನ್, 1000 ವರ್ಷಗಳ ಹಿಂದೆ ಇರುವಂತಹ ಒಂದು ಪ್ರೇಮ ಕಥೆಯ ಮೇಲೆ ಆಧಾರಿತವಾಗಿರತಕ್ಕಂಥದ್ದು. ಒಬ್ಬ ಜಟ್ಟಿ, ಧನುರ್ದಾಸ ಅನ್ನುವಂತ ಜಟ್ಟಿ ಪೊನ್ನಾಚಿ ಎನ್ನುವಂತಹ ಒಬ್ಬ ನೃತ್ಯಾಂಗನೆಯನ್ನ ಪ್ರೀತಿಸ್ತಾನೆ. ಅವಳು ನರ್ತಕಿ, ಅವಳನ್ನ ಪ್ರೀತಿಸ್ತಾನೆ. ಅದಾದ ನಂತರ ಅವಳೊಂದಿಗೆ ಇರಕ್ ಶುರು ಮಾಡ್ತಾನೆ. ಅಂದ್ರೆ ಇವತ್ತಿನ ಲಿವ್ ಇನ್ ರಿಲೇಶನ್ಶಿಪ್ ಏನ್ ಹೇಳ್ತೀವಿ ಅದರ ಬಗ್ಗೆ ಇರುವಂತಹ ಒಂದು ಕತೆ. ಅವನು ಅವಳಿಗೆ ಎಲ್ಲ ಕಡೆ ಕೊಡೆ ಹಿಡ್ಕೊಂಡು ಹೋಗಿ ಬರ್ತಾ ಇರ್ತಾನೆ. ಅದನ್ನ ಒಮ್ಮೆ ರಾಮಾನುಜಾಚಾರ್ಯರು ನೋಡಿ, ಏನಪ್ಪಾ ಈ ತರ ಮಾಡ್ತಿದ್ಯಾ, ನೀನು ಅದ್ಭುತವಾಗಿದ್ಯಾ, ಆದರೆ ಒಂದು ಹುಡುಗಿಗೆ ಈ ತರ ಕೊಡೆ ಹಿಡ್ಕೊಂಡು ನೋಡಿ ನಿನ್ನ ಕೆಲಸನೂ ಬಿಟ್ಟು ಮಾಡ್ತಿದ್ಯಲ್ಲ ಅಂದಾಗ, ರಾಮಾನುಜಾಚಾರ್ಯರು ಹೇಳಿದಾಗ ಅವನು ನಾನು ಈ ತರದ ಕಣ್ಣು ನೋಡೇ ಇಲ್ಲ ಅಂತ ಹೇಳ್ತಾನೆ. ಅವನು ನೋಡೇ ಇಲ್ಲ ಅಂದಾಗ ನನ್ನ ಇದಕ್ಕಿಂತ ಅದ್ಭುತವಾದ ಕಣ್ಣು ತೋರಿಸ್ತೀನಿ ಅಂತ ಅವರು ಶ್ರೀರಂಗದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಾಗ ಕಲ್ಲಿನ ರಂಗನಾಥ ಕಣ್ಣು ತೆರೆಯುವಂತಹ ಒಂದು ಸುಸಂದರ್ಭ ನಡೆಯುತ್ತೆ. ಇದು ಅದ್ಭುತವಾಗಿ 1000 ವರ್ಷಗಳ ಹಿಂದೆ ನಡೆದಿರತಕ್ಕಂಥದ್ದು. ಈ ಸಹಸ್ರಮಾನೋತ್ಸವಕ್ಕೆ ನನಗೆ ಅದನ್ನ ಮಾಡಬೇಕು ಅಂತ ಹೇಳಿ 2 ಪೇಜಗಳ ಒಂದು 2 ಪುಟಗಳ ಒಂದು ಕಥೆಯನ್ನ ಶೆಲ್ವಪಿಳ್ಳಿ ಹೆಂಗಾರ್ ಅವರು ಹೇಳಿದ್ರು. ನಾನು ಅದರ ಮೇಲೆ ಡೆವಲಪ್ ಮಾಡಿದಾಗ ನನಗೆ ರಾಮಾನುಜರ ಬಗ್ಗೆ ಅಷ್ಟು ಹೆಚ್ಚು ಗೊತ್ತಿಲ್ಲ. ನಾನು ಸ್ವತಃ ರಾಮಾನುಜಾಚಾರ್ಯರ ಅನುಯಾಯಿಯಾಗಿದ್ರು ಅಷ್ಟೊಂದು ಕಥೆಗಳು ನನಗೆ ಗೊತ್ತಿರಲಿಲ್ಲ. ಇದೊಂದು ನನಗೆ ಒಂದು ಸವಾಲ್ ಅಂತ ಅನಿಸಿ ಈ ಪ್ರೊಡಕ್ಷನ್ ನಾನು ಮಾಡಿ, ಅದಾಗಲೇ ಸುಮಾರು ಒಂದು 50-60 ಪ್ರೊಡಕ್ಷನ್ಸ್ ಆಗಿದೆ. ರಾಮಾಭ್ಯುದಯಂ ಹತ್ತತ್ರ ಒಂದು 200 ಪ್ರೊಡಕ್ಷನ್ಸ್ ಆಗಿದೆ. ಈ ಪ್ರೊಡಕ್ಷನ್ಸ್ ವಿಚಾರಗಳು ಬಂದಾಗ ನನಗೆ ಬಹಳ ಸಂತೋಷ ಆಗೋದೇನಂತಂದ್ರೆ ನಿಮ್ಮ ಸಂಪೂರ್ಣ ಕುಟುಂಬ ಕಲೆಗೆ ಏನು ಅರ್ಪಿತ ಅಂತ ಹೇಳ್ಬೋದು.
ನಾನು. ಯಾಕಂದರೆ ನಿಮ್ಮ ಶ್ರೀಮತಿಯವರಾಗಿರ್ಬೋದು, ನಿಮ್ಮಿಬ್ಬರು ಮಕ್ಕಳಾಗಿರಬಹುದು, ಎಲ್ಲರೂ ವೇದಿಕೆ ಮೇಲೆ ಇರ್ತೀರಿ. ಇಡೀ ಕುಟುಂಬವನ್ನು ವೇದಿಕೆ ಮೇಲೆ ನೋಡೋದು ಬಹಳ ಸಂತೋಷ ಆಗುತ್ತೆ. ಅದ್ರ ಬಗ್ಗೆ ಇದನ್ನು ಬಹುಶಃ ನಾವು ಈ ಸಾಮಾನ್ಯ ಕುಟುಂಬ ಇದ್ರ ಬಗ್ಗೆ ಕೊನೆಯಲ್ಲಿ ಕೇಳ್ತೀವಿ, ಆದರೆ ಎಲ್ಲರೂ ಕಲಾವಿದರು. ಹಾಗಾಗಿ ಅದ್ರ ಬಗ್ಗೆ ವಿಸ್ತಾರವಾದ ಉತ್ತರ ಇರಲಿ ಅಂತ. ಎಲ್ಲ ಆಯಾಮಗಳಲ್ಲಿ ಒಂದು ಬ್ಲೆಸ್ಸಿಂಗ್ ಅಂತ ಏನು ಹೇಳ್ತೀವಿ, ದೇವರ ಒಂದು ಕೃಪೆ ಇದ್ದರೆ ಅದು ಖಂಡಿತ ಸಾಧ್ಯ. ಈಗ ಹೇಳ್ಬೋದು, ಏನು ಕಲಾವಿದ್ರ ಮಕ್ಕಳು ಕಲಾವಿದರೇ ಆಗ್ತಾರಾ, ಬೇರೆ ಆಗಬಾರ್ದಾ? ಅವರು ನಮ್ಮನ್ನ ಬಹಳ ಸಮಯ ನೋಡ್ತಾರೆ ಮನೆಗಳಲ್ಲಿ. ಅವರು ಬಹಳ ಸಮಯ ನೋಡಿ. ನನಗೆ 2 ಗಂಡು ಮಕ್ಕಳು, ಅಭ್ಯುದಯ್ ಧ್ಯಾನ್ ಭೂಷಣ್ ಮತ್ತೆ ಅಭಿಜ್ಞಾನ್ ವೇದಾಂತ್ ಭೂಷಣ್. ನನ್ನ ಪತ್ನಿ ಡಾಕ್ಟರ್ ಅಂಜನಾ ಭೂಷಣ್. ಆಕೆ ವಾಕ್ಶ್ರವಣ ಸಂಸ್ಥೆಯಲ್ಲಿ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಅವರ ಇನ್ನೊಂದು ಮುಖ ಅದು. ಸೊ ನಾನು ಮದುವೆ ಆದಾಗ ನಾವಿಬ್ಬರು ನರ್ತಿಸ್ಬೇಕು ಅಂತ ಹೇಳಿ ತೀರ್ಮಾನಿಸ್ಕೊಂಡು ನರ್ತನ ನಮ್ಮನ್ನ ಹತ್ರ ತರ್ತು. ಆಕೆ ನನ್ನ ಶಿಷ್ಯ ಕೂಡ ಆಗಿದ್ರು. ನರ್ತನ ನಮ್ಮನ್ನ ಒಬ್ರಿಗೊಬ್ರಿಗೆ ಹತ್ರ ತಂತು. ನಂತರ ನನ್ನ 2 ಗಂಡು ಮಕ್ಕಳಾದಾಗ ನಾನು ಅವರಿಗೆ ಯಾವುದೇ ರೀತಿಯಾದ ಹೇರಲಿಲ್ಲ. ಅವರು ಕ್ಲಾಸಲ್ಲಿ ಇರೋರು, ಯಾವಾಗಲೂ ನೋಡ್ತಾ ಇರೋರು. ನನ್ನ ದೊಡ್ಡ ಮಗನು ಬಂದು ನಟವಾಂಗ ಮಾಡ್ತಾ ಇರೋನು, ಚಿಕ್ಕ ಮಗ ಬಂದು ನಟವಾಂಗ ಮಾಡೋನು. ಆಮೇಲೆ ಅವರನ್ನು ಸಾಮಾನ್ಯವಾಗಿ ಇದೆಲ್ಲ ನರ್ತಕರು ಅವರವರ ಮಕ್ಕಳನ್ನ ಕೃಷ್ಣನ್ ಥರ ಅಲಂಕಾರ ಮಾಡಿ ಪುಟ್ಟ ಪುಟ್ಟ ಬ್ಯಾಲೆಗಳಲ್ಲೋ ಅಥವಾ ಪ್ರದರ್ಶನಗಳಲ್ಲೋ ತಗೊಂಡು ಹೋಗ್ತಾರೆ. ಅದನ್ನ ನಾವು ಮಾಡ್ತಾ ಬರ್ತಿದ್ವಿ. ಆದರೆ ಅವರು ಬೇರೆಯವ್ರಿಗೆ ಏನಾದರೂ ಬಂದ್ರು ಇವರೂ ಬಂದು ಅಲ್ಲಿ ಮಾಡ್ತಿದ್ದಿದ್ದು ನೋಡಿ ಅವರಲ್ಲಿ ಆಸಕ್ತಿ ಇದೆ, ಇವರಿಗೆ ಹೇಳ್ಕೊಡ್ಬೇಕು ಅಂತ ನನಗನ್ನಿಸ್ತು. ಇದು ನನ್ನ 2ನೇ ಮಗ ಅಭಿಜ್ಞಾನ್. ಸೊ ಇದನ್ನ ನಾವು ಮಾಡ್ತಾ ಹೋದಾಗೆ ಏನಾಯ್ತು, ಅವರಿಬ್ರು ಅದನ್ನ ಎಷ್ಟು ಸೀರಿಯಸ್ ಆಗಿ ಆ ಒಂದು ಈ ಬದ್ಧತೆ ಏನಿದೆ ಅವರಲ್ಲಿ ನನಗೆ ತುಂಬಾ ಕಾಣಿಸ್ತು. ಸೊ ನಾನು ಇವರನ್ನು ತಯಾರು ಮಾಡಿದ್ರೆ ಬಹಳ ಬೇಗ ತಯಾರಾಗ್ತಾರೆ. ಜೊತೆಗೆ ಅವರಲ್ಲಿ ಡಿಸಿಪ್ಲಿನ್, ಒಲವು, ಪ್ರೀತಿ ಮತ್ತೆ ಶ್ರದ್ಧೆ ಇದ್ರ ಬಗ್ಗೆ ಇದೆ. ಸಾಮಾನ್ಯವಾಗಿ ತಂದೆ ತಾಯಿ ಹತ್ರ ಕಲಿಬೇಕಾದ್ರೆ ಮಕ್ಕಳು ಅಷ್ಟು ಆ ಭಯ ಅನ್ನೋದಿರಲ್ಲ. ನಮ್ಮಲ್ಲಿ ಭಯ ಇಲ್ಲ. ನಮ್ಮಿಬ್ಬರಲ್ಲೂ ಆ ದೃಢ ನಂಬಿಕೆ, ಒಂದು ಪ್ರೀತಿ, ವಾತ್ಸಲ್ಯ ಎಲ್ಲ ಇರೋದ್ರಿಂದ ಅವರಿಗೆ ಹೇಳ್ಕೊಡೋದು ನಾನು ಎಂಜಾಯ್ ಮಾಡ್ತೀನಿ. ನಾವು ಒಟ್ಟಿಗೆ ರಾಮಾಭ್ಯುದಯಂ ನಾವು ಮೊದಲು 25-30 ಜನರ ಗುಂಪಲ್ಲಿ ಮಾಡ್ತಿದ್ವಿ. ಕ್ಷಮಿಸಿ, ಈಗ ರಾಮಾಭ್ಯುದಯಂನ ನಾವು 4 ಜನನೇ ಅದನ್ನ ಸುಮಾರು ದೇಶ ವಿದೇಶಗಳಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಚಿಕ್ಕವನಿಗೆ ಎಷ್ಟು ವಯಸ್ಸೀಗ? 8 ವರ್ಷ, ದೊಡ್ಡವನು 13 ವರ್ಷ. ವಾ. ಚಿಕ್ಕವನು ಇದನ್ನ ಸುಮಾರು ಒಂದು 5 ವರ್ಷದಿಂದ ನನ್ನ ಜೊತೆಗಿದ್ದಾನೆ. ನನ್ನ ಜೊತೆ ಕಾರ್ಯಕ್ರಮ ಅಂದ್ರೆ ಪುಟ್ಟ ಮಗುವಿಂದ ಮಾಡ್ತಿದ್ದಾನೆ. ಸಮರ್ಪಕವಾಗಿ ಸಂಪೂರ್ಣ ಪ್ರಮಾಣದ ನೃತ್ಯ ಅನ್ನೋದು ಅವನು ಈಗ ಒಂದು 5 ವರ್ಷ, ಈಗ ಒಂದು 4-5 ವರ್ಷದಿಂದ ಇಬ್ರು ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಬಹುಶಃ ನೃತ್ಯಗಾರರ ಬಗ್ಗೆ ಕೆಲವೊಮ್ಮೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಈ ಭರತನಾಟ್ಯ ಏನಿದೆ ಅದರಲ್ಲಿ ಸ್ತ್ರೀತ್ವ ಅಂಶ ಅಥವಾ ಸ್ತ್ರೀ ನಡವಳಿಕೆ ಅಥವಾ ಸ್ತ್ರೀ ಹಾವಭಾವಗಳು ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ, ಕೆಲವೊಮ್ಮೆ ಅಂದರೆ ಮಾತು ಶೈಲಿ ಅಥವಾ ಅಭಿನಯ, ಅಲ್ಲಿ ಸ್ತ್ರೀ ಅಭಿನಯ ಬಹಳ ಪೂರಕವಾಗಿ ಅಥವಾ ಹೆಚ್ಚಾಗಿ ಕಾಣೋದ್ರಿಂದ ಆ ರೀತಿಯಾಗಿ ಮೇಲ್ ಹಾವಭಾವಗಳು ಅಥವಾ ಪುರುಷ ಹಾವಭಾವಗಳು ಅಥವಾ ಪುರುಷ ನೃತ್ಯ ಅಥವಾ ಸ್ತ್ರೀ ನೃತ್ಯ ಅಂತ ಹಿಂಗೆ ಬೇರೆ ಬೇರೆ ಇರುತ್ತಾ ಅಂತ, ಅಥವಾ ಅದು ಕಲಿಯುವಂಥ ಗುರುಗಳ ಮೇಲೆ ಅವಲಂಬಿತ ಆಗಿರುತ್ತಾ? ಹೌದು. ನಾನು ಐ ವುಡ್ ವಾಂಟ್ ಟು ಒಂದು ಕೋಟ್ ಹೇಳ್ತೀನಿ. ಯು ಡೋಂಟ್ ನೀಡ್ ಅನ್ ಆರ್ಟ್ ಫಾರ್ಮ್ ಟು ಡಿಫೈನ್ ಯುವರ್ ಜೆಂಡರ್. ನಿಮಗೆ ಒಂದು ಕಲೆ ನಿಮ್ಮ ಒಂದು ಆಂತರಿಕ ಇದನ್ನ ನಿರ್ಧರಿಸಬಾರ್ದು. ನಿಮಗೆ ಇವಾಗ ನಾನು ಪುರುಷ, ನಾನು ಹುಟ್ಟಿದಾಗಿಂದ ನಾನು ಗಂಡಸು, ಆದ್ರೆ ಕಲೆ ನನ್ನಲ್ಲಿದೆ, ನನಗೆ ಇಷ್ಟ ಕಲೆಯನ್ನ ನಾನು ಆಸ್ವಾದಿಸ್ತಾ ಇದ್ದೀನಿ ಅಥವಾ ಕಲೆಯನ್ನ ನನ್ನನ್ನ ನಾನು ತೊಡಗಿಸ್ಕೊತಾ ಇದ್ದೀನಿ ಹೊರತು ನಾನೇ ಅದರ ಮಾಧ್ಯಮವಾಗಿ ಎಲ್ಲ ಕಡೆ ಹರಿದಾಡೋದು. ಅದು ಒಂದು ಭಾಗ, ನನ್ನ ಜೀವ ಉಸಿರು ಎಲ್ಲ ಹೌದು. ಆದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಕುತ್ಕೊಳ್ಳೋದೇನಿದೆ, ಮಾತೇನಿದೆ, ಈಗ ಸೀತೆ ಮಾಡ್ಬೇಕಾದ್ರೆ ಮಾತ್ರನೇ ಆ ಒಂದು ಲಾಸ್ಯ ಬರಬೇಕು, ಅಥವಾ ರುಕ್ಮಿಣಿ ಮಾಡ್ಬೇಕಾದ್ರೆ ಸ್ತ್ರೀಯರು ಮಾಡಿದಾಗ, ಈಗ ಸ್ತ್ರೀಯರೆಲ್ಲ ಈಗ ನರ್ತಕಿಯರು ಎಲ್ಲ ಪುರುಷ ಪ್ರಧಾನವಾದ ಕಾರ್ಯಕ್ರಮಗಳನ್ನ ಮಾಡಿದಾಗ ಅವ್ರು ಯಾರು ಆ ಕ್ಷಣದಲ್ಲಿ ಮಾತ್ರ ಅವರು ಗಂಡಸು, ಅದು ಆದ ತಕ್ಷಣ ಅವರು ಸ್ತ್ರೀಯರು. ಹಾಗೆ ಗಂಡಸರು ಕೂಡ ಆ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅಥವಾ ಆ ಒಂದು ಪರಿಧಿಯಲ್ಲಿ ಇರಬೇಕಾದ್ರೆ ಮಾತ್ರ ಅವರು ಇದನ್ನ ಮಾಡಬೇಕೆ ಹೊರತು ಅದೇ ಅವರಾಗಿ ಅದನ್ನ ಕನ್ಸ್ಯೂಮ್ ಆಗಿ ಇದುವುದು ನಾನು ಒಪ್ಪಲ್ಲ. ಅಫ್ಕೋರ್ಸ್ ಇದರಲ್ಲಿ ಹೆಚ್ಚು ಪಾಲು ನನ್ನ ಗುರುಗಳಿಗೆ ಶ್ರೇಯಸ್ಸು ಸಲ್ಲಬೇಕು, ಡಾಕ್ಟರ್ ವಸುಂಧರಾ ಅವರಿಗೆ. ಅವರು ಹುಡುಗರು ತರನೇ ಮಾಡಬೇಕು ಅಂತ ಅದಿತ್ತು, ನನ್ನಲ್ಲಿ ಇತ್ತು. ಆದ್ರೆ ಅವರು ಆ ಬಿಗಿ ಬದ್ಧತೆ ಏನಿದೆ ಅದು ಹೇಳ್ತಾ ಹೋದಾಗ ನಮ್ಮನ್ನ ನಾವು ಜಾಗರೂಕವಾಗಿ ಕಾಪಾಡ್ಕೋತಾ ಬಂದ್ರೆ, ನಮ್ಮ ಒಂದು ವ್ಯಕ್ತಿತ್ವವನ್ನ, ನಮ್ಮ ನಡತೆಯನ್ನ, ನಮ್ಮ ನೃತ್ಯವನ್ನ ಆ ಚೌಕಟ್ಟು ದಾಟದಿರ ಇರೋಕೆ ನೋಡಿದ್ರೆ ಖಂಡಿತ ಸಾಧ್ಯ. ನನ್ನಲ್ಲಿ ಸುಮಾರು ಹುಡುಗರು ಪಾಠ ಕಲಿತಾರೆ. ಅವರೆಲ್ಲ ಬಂದಾಗ ಫಸ್ಟ್ ಇದೆ ಹೇಳ್ತಾರೆ, ನಿಮ್ಮನ್ನು ನೋಡಿದಾಗ ಹಂಗ ಅನ್ಸಲ್ಲ ಸರ್. ಏಕೆಂದ್ರೆ ನನ್ನ ಬೇರೆ ಕಡೆ ನೋಡಿದ್ರೆ, ನಾನು ವಸ್ತ್ರ ವಿನ್ಯಾಸಗಾರ ಕೂಡ ನೀವು ಹೇಳಿದಾಗೆ, ಅಲ್ಲಿ ಹೋದಾಗ ನಾನು ನರ್ತಕನೇ ಅಲ್ಲ. ನನ್ನ ವೇಷಭೂಷಣ ಬದಲಾಗುತ್ತೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ನನ್ನ ಮಾತು ಚೇಂಜ್ ಆಗುತ್ತೆ. ಅಲ್ಲಿ ನಾನು ತೋರಿಸ್ಕೊಳ್ಳುವಂತಹ ಭೂಷಣ್ ಬೇರೆ,
ಇಲ್ಲಿ ಬದರಿ ದಿವ್ಯಭೂಷಣನಾಗಿ ನೃತ್ಯ ಕ್ಷೇತ್ರದಲ್ಲಿದ್ದಾಗಲೇ ನಾನು ಬೇರೆ. ಆದ್ರೆ ಅದೇ ಪರಕಾಯ ಪ್ರವೇಶ, ನೀವು ಏನೇ ಕ್ಯಾರೆಕ್ಟರ್ ಮಾಡಿದ್ರು ಅದ್ರೊಳಗಡೆ ಹೋಗಬೇಕು ಆ ಮೊಮೆಂಟ್ಗೆ ಮಾತ್ರ. ಅದೇ ನೀವಾಗಿ ನನ್ನನ್ನು ಕೇಳಿದ್ರೆ ನಾನು ಯಾವಾಗಲೂ ಕೃಷ್ಣ ಅಥವಾ ವಿಷ್ಣು ಅಂತ ಹೇಳ್ತೀನಿ. ನಾನು ಶೃಂಗಾರ ಪ್ರಿಯ. ಆ ಒಂದು ಸೆಲೆಬ್ರೇಷನ್ ಆಫ್ ಲೈಫ್ ಅನ್ನೋದು ತುಂಬಾ ಇಷ್ಟ ನನಗೆ. ಸೊ ಅದು ನನ್ನ ಎಲ್ಲಾ ಆಯಾಮಗಳಲ್ಲೂ ಕಾಣುತ್ತೆ. ಸೊ ಹಾಗಿದ್ದಾಗ ಆ ಒಂದು ಕನ್ಫ್ಯೂಷನ್ ಇರಬಾರ್ದು. ಇದು ಗುರುಗಳ ಮೇಲೆ ಶಿಷ್ಯಂದ್ರ ಮೇಲೂ ಇದ್ರೆ ನಮ್ಮ ಕಲೆಗೆ ಅದೊಂದು ಹೆಸರು ತಪ್ಪುತ್ತೆ. ಓ, ಗಂಡು ಕಲಾವಿದರಾಗ್ಬಿಟ್ರೆ ಇವರಲ್ಲಿ ಎಲ್ಲೋ ಮಾರ್ಪಾಡಾಗ್ಬಿಡುತ್ತೆ ಅನ್ನೋ ಒಂದು ಈಗಿನ ಪೇರೆಂಟ್ಸ್ನ ಭಯ ನಾವು ಖಂಡಿತ ನಿರ್ವಹಿಸ್ಬೋದು. ಆ ಥರ ಇರೋರಿಗೆ ನಾನು ಹೇಳ್ತೀನಿ, ಖಂಡಿತ ಬನ್ನಿ. ನನ್ನಲ್ಲಿ ನಂತರ ಹಲವಾರು ಒಳ್ಳೆಯ ಪುರುಷ ಕಲಾವಿದರಿದ್ದಾರೆ, ಅವರಲ್ಲಿ ಕೂಡ ನೀವು ಶಿಷ್ಯತ್ವವನ್ನು ವಹಿಸಿ ನಿಮ್ಮ ಕಲಿಕೆಯನ್ನು ಬಿಡಬೇಡಿ. ಯಾವುದೇ ಜೆಂಡರ್ ಕನ್ಫ್ಯೂಷನ್ಸ್ ಖಂಡಿತ ನಮ್ಮ ಕಲೆಯಲ್ಲಿ ಇಲ್ಲ. ಯಾಕೆಂದರೆ ಭರತ ಮುನಿಯೇ ಒಬ್ಬ ಪುರುಷ ನರ್ತಕ. ಇದೆಲ್ಲರ ಮಧ್ಯೆ ಲಾಕ್ಡೌನ್ ಸಮಯದಲ್ಲಿ ನೀವೊಂದು ಬಹಳ ಒಂದು ವಿಶಿಷ್ಟ ಪ್ರಯೋಗವನ್ನು ಮಾಡಿದ್ರಿ. ನಮ್ಮ ದೇಶ ಕಂಡಂತಹ, ನಮ್ಮ ನಾಡು ಕಂಡಂತಹ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಒಂದು ಸಂವಾದವನ್ನು ಮಾಡ್ತಾ ಅವರ ಇನ್ಸೈಟ್ಸ್ಗಳನ್ನು ತಗೊಳ್ತಾ ಅದನ್ನು ಜನರಿಗೆ ತಿಳಿಪಡಿಸ್ತಾ ಹೋದ್ರಿ. ಈ ಒಂದು ಬಹುಶಃ ಲಾಕ್ಡೌನ್ ಸಮಯದಲ್ಲಿ ಎಲ್ಲರ ಯೋಚನೆಗಳು ಬೇರೆ ಬೇರೆ ಆಗಿ ನಂತರದಲ್ಲಿ ಹೌದು ನಮ್ಮ ಆರ್ಟನ್ನು ಆನ್ಲೈನ್ ಮೂಲಕ ಕೂಡ ನಾವು ಪ್ರಸಾರ ಮಾಡಬಹುದು ಅನ್ನುವಂಥ ವಿಚಾರ ಬಂದಿತ್ತು. ಆದರೆ ನೀವು ಒಂದು ಬಹುದೊಡ್ಡ ಸೀರೀಸ್ ಮಾಡಿದ್ರಿ. ನೀವು ಆ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ. ಲಾಕ್ಡೌನ್ ಅಂದಾಗ ಸಾಮಾನ್ಯವಾಗಿ ಆನ್ಲೈನ್ ಅನ್ನೋದು ನನಗೆ ಹೊಸದಾಗಿರ್ಲಿ. ಯಾಕೆಂದ್ರೆ ನಾನು ಸ್ಕೈಪಲ್ಲಿ ತುಂಬಾ ಪಾಠಗಳನ್ನ ಹೇಳ್ತಾ ಇದ್ದೆ. 2010ರಿಂದಾನೇ ಹೇಳ್ತಾ ಇದ್ದೆ. ಈಗ ಆನ್ಲೈನ್ ಪ್ರಚಲಿತ ಆಗಿದ್ದು ಲಾಕ್ಡೌನ್. ಎಲ್ಲರೂ ಆನ್ಲೈನ್ ಕ್ಲಾಸು, ಆನ್ಲೈನ್ ಮಾಡ್ತಿದ್ರು. ಎಲ್ಲರೂ ಬರೀ ಅಡಿಗೆ ಮಾಡೋರು, ಮನೆ ಕ್ಲೀನ್ ಮಾಡೋರು. ಸೊ ನನಗನ್ನಿಸ್ತು ಈ ಒಂದು ಸಮಯವನ್ನ ಸುಸಂದರ್ಭವಾಗಿ ನಾವು ಯಾಕೆ ಪರಿಗಣಿಸ್ಕೋಬಾರ್ದು. ವರ್ಕ್ಶಾಪ್ಸ್ ಮಾಡಿದ್ರು ಕೆಲವರು. ನಾನು ಅದರಲ್ಲಿ ಪ್ರಥಮ ಪಂಕ್ತಿಯಲ್ಲಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ವರ್ಕ್ಶಾಪ್ಸ್ ಎಷ್ಟು ಜನ ಮಾಡ್ತಿರ್ಲಿಲ್ಲ ಆಗ. ಫಸ್ಟ್ 3 ತಿಂಗಳು ಪ್ರತಿದಿನ ಒಂದು ಹಾಡನ್ನ ಕಲಿತು ಹಾಡ್ತಾ ಇದ್ದೆ. ಅದು ಸಿನಿಮಾ ಹಾಡಾಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಜನಪದ ಸಂಗೀತ. ಪ್ರತಿದಿನ ಒಂದು ಹಾಡನ್ನ ಕಲಿಯೋದು, ಅದನ್ನ ರೆಕಾರ್ಡ್ ಮಾಡಿ ನಮ್ಮ ಜಾಲತಾಣ, ನಮ್ಮ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಜಾಲತಾಣದಲ್ಲಿ ಬಿಡೋದು, ಇದು ಆಗಿತ್ತು. ಆಮೇಲೆ ಅನ್ನಿಸ್ತು ನನಗೆ, ಎಷ್ಟೋ ಕಲಾವಿದರಿದಾರಲ್ಲ, ಅವ್ರನ್ನೆಲ್ಲ ಯಾಕೆ ಮಾತಾಡಿಸ್ಬಾರ್ದು. ಸೊ ನಾನು ಶುರು ಮಾಡಿದಾಗ ಏನೊಂದು 5 ಜನ ಸಿಗ್ಬೋದು ನನಗೆ, 5 ಜನರನ್ನ ನಾನು ಮಾಡ್ಬೋದು ಅಂತ ಅನಿಸಿ ಪ್ರಾರಂಭ ಮಾಡಿದೆ. ಫಸ್ಟ್ ನನಗೆ ಗೊತ್ತಿರತಕ್ಕಂಥ ನನ್ನ ಗಾಯಕರು ಅಥವಾ ನನ್ನ ಜೊತೆ ನರ್ತಿಸ್ದಾಗ ಇರತಕ್ಕಂಥವ್ರನ್ನ ತಗೊಂಡು ಮಾಡಕ್ ಶುರು ಮಾಡಿದೆ. ಯಾವಾಗ ಪ್ರಾರಂಭ ಮಾಡ್ತಾ 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 ನನಗೆ ಪ್ರತಿದಿನ ಒಬ್ಬರಿಗೆ ಫೋನ್ ಮಾಡೋದು. ರಾಮ್ಲಿ ಇಬ್ರಾಹಿಂ, ಕೆಲವು ಪದ್ಮಶ್ರೀಗಳು, ಪದ್ಮಭೂಷಣಗಳು, ಇವರೆಲ್ಲ ನನಗೆ ಸ್ಪಂದಿಸ್ತಾ ಹೋದ್ರು. ಸರೋಜಾ ವೈದ್ಯನಾಥನ್ ಅವರು, ಗುರು ಸರೋಜಾ ವೈದ್ಯನಾಥನ್ ಅವರು, ಮಂಜು ಭಾರ್ಗವಿ ಅವರು, ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರು, ಬಾಬು ಪರಮೇಶ್ವರನ್, ಧನಂಜಯನ್ಸ್, ಬಾಲಾದೇವಿ ಚಂದ್ರಶೇಖರ್, ರಮ್ಯಾ ಹರಿಕೃಷ್ಣ, ಆಮೇಲೆ ನೀನಾ ಪ್ರಸಾದ್, ಸುನಿಲ್ ಕೊಠಾರಿ ಅವರು, ಡಾನ್ಸ್ ಹಿಸ್ಟಾರಿಯನ್, ಇಲಿಯಾನಾ ಸಿತ್ರಿಸ್ತಿ, ಶರಣ್ ಲೋವೆನ್, ಅಜಿತ್ ಭಾಸ್ಕರ್ ದಾಸ್, ಶೋಭನಾ ನಾರಾಯಣ್, ಅನಿತಾ ಗುಹಾ, ಇವರೇ ಸುನಿಲ್ ಕೊಠಾರಿ, ಈ ತರ ತುಂಬಾ ಜನ, ಗೋಪಿಕಾ ವರ್ಮಾ, ಇವರೆಲ್ಲ ಸ್ಪಂದಿಸಿ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದೆ. ತುಂಬಾ ತಮಾಷೆಯಾಗಿರೋದು. ಯಾಕೆಂದ್ರೆ ಎಲ್ಲರಿಗೂ ಅದು ಹೊಸದು. ಹೇಗೆ ಬರಬೇಕು, ನನಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಒಬ್ಬ ಆಂಕರ್, ನಿಮಗೆ ಗೊತ್ತು ಹೇಗೆ ಅಂತ, ಆಂಕರ್ ಮತ್ತೆ ಗೆಸ್ಟ್ ಇಬ್ರು ಒಂದೇ ತರ ಕಾಣಬೇಕು. ನಾವಿಬ್ರು ಒಂದೇ ತರ, ನಾವು ಪರದೆ ಮೇಲೆ ಎಸ್ಥೆಟಿಕ್ ಪ್ರೆಸೆನ್ಸ್ ಇರಬೇಕು. ಯಾಕಂದ್ರೆ ಕಲಾವಿದರು ಹಿಂದೇನೋ ಅಡಿಗೆ ಮನೆ ಮುಂದೆನೋ ಅಥವಾ ಅವರ ಹಾಲಲ್ಲೋ ಕೂತು ಮಾಡಿದ್ರಾಗಲ್ಲ. ಅವರ ಒಂದು ಬ್ಯಾಕ್ ಗ್ರೌಂಡ್, ನನ್ನ ಒಂದು ಬ್ಯಾಕ್ ಗ್ರೌಂಡ್ ಒಂದೇ ತರ ಸರಿ ಸಮಾನವಾಗಿ ಕಾಣಬೇಕು. ನಾವು ಯಾರು ಮನೆಯಿಂದ ಹೊರಗಡೆ ಹೋಗಲ್ಲ. ಸೊ ಚೇಂಜಸ್ ಏನಿದ್ರು ಅವ್ರು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ನನಗೆ ಸಂದರ್ಶನ ನೀಡ್ತಿರೋದೇ ದೊಡ್ಡ ಮಾತು. ಹಾಗಿದ್ದಾಗ ಆ ಚೇಂಜಸ್ ಎಲ್ಲ, ಮಾರ್ಪಾಡುಗಳೆಲ್ಲ ನನ್ನ ಕಡೆಯಿಂದ ಆಗ್ಬೇಕು. ಸ್ಟ್ರೀಮ್ ಲೈನ್ ಹೇಗೆ ಮಾಡಬೇಕು ಗೊತ್ತಾಗ್ಬಿಟ್ಟಿತ್ತು. ನಮ್ಮ ಮುಖಪುಟದಲ್ಲಿ ಅದಕ್ಕೆ ಒಂದು 16,000 ರಿಂದ 17,000 ಜನ ವೀಕ್ಷಣೆ, ವ್ಯೂವರ್ಶಿಪ್ ಇರ್ತಿತ್ತು ಒಂದು ದಿನದಲ್ಲಿ. ಸೊ ಎವ್ರಿ ದಿನ ಬೆಳಗ್ಗೆ ಏನಾಗೋದು, ಕೆಲವರು ಭಾರತದಲ್ಲಿ ಇದ್ರು, ಕೆಲವರು ಅಮೆರಿಕ, ಸಿಂಗಪೂರ್, ಎಲ್ಲೆಲ್ಲೋ ಬೇರೆ ಕಡೆ ಇದ್ರು. ಅವರುಗಳಿಗೆಲ್ಲ ಬೆಳಗ್ಗೆ ಅಥವಾ ಅವರ ಸಮಯದಲ್ಲಿ ಸ್ಪಂದಿಸಿ ಅವರನ್ನ ಒಮ್ಮೆ ಕರೆಗೆ ತಗೊಂಡು, ನೀವು ಈ ತರ ಬರಬೇಕು, ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ತೀರಾ, ನೀವು ನಟರಾಜನ ಮುಂದೆ ಕೂತ್ಕೋತೀರಾ ಅಥವಾ ದೀಪದ ಮುಂದೆ ಕೂತ್ಕೋತೀರಾ, ಹೀಗೆ ಮಾಡಿ ಇಬ್ಬರು ಒಂದೇ ತರಹ ಕಾಣಿಸ್ಬೇಕು. ಆಮೇಲೆ ಅವ್ರ ಕ್ಯಾಮ್ರಾ ಕೆಳಗಿರಬಾರ್ದು, ಮೇಲೆ ಇರಬೇಕು, ಒಂದೇ ಲೆವೆಲ್ ಅಲ್ಲಿ ಇರಬೇಕು. ತುಂಬಾ ಕೆಲಸ ಇದು. ಯಾಕೆಂದ್ರೆ ಬೆಳಗ್ಗೆ 2 ಗಂಟೆ ಕಾಲ ಇದಕ್ಕೆ ಹೋಗೋದು, ಮತ್ತೆ ಲೈವ್ 6 ಗಂಟೆಗೆ ನಾವು ಶುರು ಮಾಡಿ 9 ಗಂಟೆಗೆ ಮುಗಿಸೋಣ ಅಂತ ಇರ್ತಿದ್ದೆ, 8 ಗಂಟೆಗೆ ಮುಗಿಸೋಣ ಅಂತ ನನ್ನ ಪಾಠಕ್ರಮ. ಆದ್ರೆ ಅದು ಕೆಲವು ಸಲ 11 ಗಂಟೆವರೆಗೂ ಹೋಗಿದ್ದಿದೆ. ಅವರು ನನ್ನೊಂದಿಗೆ, ನಾನು ಹಾಡಿ, ಅವರು ಸೆಗ್ಮೆಂಟ್ಸ್ ಇರ್ತಿತ್ತು. ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಹೇಗೆ ಬಾಲ್ಯ, ಅವರ ಕಲಿಕಾ ಕ್ರಮ, ನಂತರ ಅವರಿಗೆ ಚಾಲೆಂಜಸ್ಸು, ಲಾಕ್ಡೌನ್ ಅಲ್ಲಿ ಅವರೀಗ ಮಾಡ್ತಿರುವಂತ ಕೆಲಸ, ಅದಾದ ನಂತರ ನಾನು ಹಾಡ್ತೀನಿ, ಅವರು ನರ್ತಿಸ್ತಾರೆ. ಆಮೇಲೆ ಅವರು ಈ ಯುವ ಪೀಳಿಗೆಗೆ ನೀಡುವಂತಹ ಒಂದು
ಕಿವಿ ಮಾತು ಇದನ್ನ ನಡೆಸ್ತಾ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲದು 1 ಗಂಟೆ ಕಾಲದಲ್ಲಿ ಮುಗಿದೋಗ್ಬಿಡ್ತಿತ್ತು. ಸೊ ನನಗೆ ಸಾಕಷ್ಟು ಸಮಯ ಸಿಕ್ತಿತ್ತು. ಹೋಗ್ತಾ ಹೋಗ್ತಾ ಒಂದು 20-25 ಎಪಿಸೋಡ್ ಅಂದ್ರೆ ಪ್ರತಿದಿನ ನಡಿಬೇಕಿದು. 20 ಎಪಿಸೋಡ್ ಆಗ್ತಿದ್ದಂಗೆ ಅದರ ಪೋಸ್ಟರ್ ಮಾಡಬೇಕು, ಪೋಸ್ಟರ್ ಶೇರ್ ಆಗಬೇಕು, ಅವ್ರಿಗೂ ಕಳಿಸ್ಬೇಕು, ನಮ್ಮ ಜಾಲತಾಣದಲ್ಲೂ ಹೋಗಬೇಕು. ಆಮೇಲೆ ಅವ್ರನ್ನ ಹಿಂದಿನ ದಿನ ಬೆಳಗ್ಗೆ ಕರೆದು ಕೂಡಿಸಿ ಅಥವಾ ಆ ದಿನ ಬೆಳಗ್ಗೆ ಕರೆದು ಕೂಡಿಸಿ ಅವರೊಂದಿಗೆ ಒಂದು ವಾರ್ತಾಲಾಪ ಮಾಡಿಕೊಂಡು ಸಂಜೆ ಮತ್ತೆ ಲೈವ್ ಹೋಗಬೇಕು. ಲೈವಲ್ಲಿ ಹೋಗ್ತಾ ಯಾವುದೇ ಥರದ ತಾಂತ್ರಿಕ ಅಡಚಣೆಗಳಾಗಬಾರ್ದು. ಮಳೆ ಬರ್ತಿದೆಯಾ, ಹೇಗಿದೆ, ಅದು ಮಳೆ ಬಂದರೆ ಏನು ಮಾಡಬೇಕು, ಅದು ನಡೀತಾ ಇದ್ದಾಗಲೇ ಸುಮಾರು ಒಂದು 500-600 ವಾಟ್ಸಪ್ ಗುಂಪುಗಳಲ್ಲಿ ಈ ಥರದ ಕಾರ್ಯಕ್ರಮ ಹ್ಯಾಪನಿಂಗ್ ನಾವು ನಡೀತಾ ಇದೆ ನೋಡಿ ಅಂತ ಹೇಳಿ ಆ ಲಿಂಕ್ನ ಕಳಿಸ್ಬೇಕು. ಓಹ್, ಅದು ಒಂದು ಟಾಸ್ಕೇ ಆಯಿತು. ಆ ಥರ ಮಾಡಿ ಒಂದು 100 ದಿನ ಸತತವಾಗಿ ಮಾಡಿ 100ನೇ ದಿನ ನನ್ನ ಗುರುಗಳನ್ನು ನಾನು ಲೈವ್ ಸಂದರ್ಶನ ಅದರಲ್ಲಿ ಮಾಡಿದ್ದೆ. ಒಂದೇ ಕಡೆ ಕೂತಿದ್ರಿ ನೀವಿಬ್ರು? ಹೌದು, ಅದೊಂದು ಮಾತ್ರ ನಾವು ಒಂದೇ ಕಡೆ ಕೂತು. ಇಬ್ಬರ ಬ್ಯಾಕ್ಗ್ರೌಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇಬ್ಬರ ಬ್ಯಾಕ್ಗ್ರೌಂಡ್ ಒಂದೇ ತರ ಇದೆ ಅದರಲ್ಲಿ. ಸೊ ಅದು ನನ್ನ 100ನೇ ಪ್ರದರ್ಶನ ಆಗಿತ್ತು. ಅದಾದ ನಂತರನೂ ಜನ ಕೇಳಿದ್ರು, ಸೆಕೆಂಡ್ ಸೀಸನ್ ಮಾಡಿ, ನೀವು ಇಷ್ಟು ಮಾತಾಡ್ತಿದ್ದೀರಾ. ಸುಮಾರು ಜನ ಧನಂಜಯನ್ಸ್ ಎಲ್ಲ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ನನಗೆ ಬಾ ಸಾಕಪ್ಪ ಇದು, ಯಾಕೆಂದ್ರೆ 100 ದಿನ ಹೋಗೋದು ಅಸಲ್ಲ. ಯಾಕೆಂದ್ರೆ ಅದರೊಂದು ಎಲ್ದಿರ ಮನೇಲಿ ನನ್ನ ಮಕ್ಕಳಿಗೆ ನಾನು ತಂದೆ, ತಾಯಿಗೆ ಮಗ. ಸೊ ಅಡಿಗೆ ಮಾಡೋದಿರ್ಬೋದು, ಎಷ್ಟೋ ಸಲ ಒಂದು ಪ್ರಶ್ನೆ ಕೇಳಿ ರಾತ್ರಿಗೆ ಬೇಕಾದಂತ ಸೈಡ್ ಡಿಶ್ ಮಾಡಿ ವಾಪಸ್ ಬಂದು ಮತ್ತೆ ಅವರೊಂದಿಗೆ ಕೂತು ಮಾತಾಡಿದ್ವಿ. ನೋಡಿ, ಇದೆರಡರೂ ಇಬ್ಬರು ಒಂದೇ ತರದ ಬಟ್ಟೆಯನ್ನ ಧರಿಸಿದೀವಿ. ಇಬ್ಬರ ಹಿಂದೆನೂ ನಟರಾಜ ಇದೆ, ಇಬ್ಬರು ಒಂದೇ ತರದ್ದು. ಇದೊಂದು ಮಾತ್ರ ನಾನು, ಯಾಕೆಂದ್ರೆ ನಾನು ಅವರ ಕೈಲಿ ಅಭಿನಯ, ಇದು ತುಂಬಾ ಒಂದು 5 ಗಂಟೆ ಕಾಲ ನಡೀತು ಈ ಒಂದು ಶೋ. ಇದರಲ್ಲಿ ನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತ ನನ್ನ ಗೆಳೆಯರೆಲ್ಲರೂ ಬಂದು ಸೇರ್ಕೊಂಡು ಅಮ್ಮನಿಗಾಗಿ ಅಭಿನಯಿಸಿದ್ರು, ಅವ್ರಿಗೊಂದು ಟ್ರಿಬ್ಯೂಟ್ ಕೊಟ್ರು. ಸೊ ಹಾಗಾಗಿ ಇದನ್ನ ನಾನು ಅವರ ಜಾಗದಲ್ಲೇ ಹೋಗಿ ಮಾಡಿದೆ, ಅದೊಂದನ್ನೇ. ಇನ್ನೆಲ್ಲದನ್ನು ನನ್ನ ಮನೆ ಸ್ಟುಡಿಯೋ, ಕಲಾವಿದರು ಅವರ ಮನೆ ಸ್ಟುಡಿಯೋದಲ್ಲಿ ಮಾಡಿದ್ರು. ಓಕೆ, ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಮುಖ ಅಥವಾ ವರ್ಕ್ ಯು ಡು ಅನ್ನೋದಕ್ಕೆ ನಾನು ಹೇಳಬಲ್ಲೆ, ವಸ್ತ್ರ ವಿನ್ಯಾಸ. ನೀವು ಇವತ್ತು ನೀವು ಹಾಕೊಂಡು ಬಂದಿರುವಂಥ ಡ್ರೆಸ್ಸನ್ನು ನೋಡಿದ್ರು ಕೂಡ ಇಟ್ ಈಸ್ ಮೇಡ್ ಫಾರ್ ಯು ಅನ್ನುವಂಥರ ಇದೆ. ಹಾಗಾಗಿ ಈ ಆಸಕ್ತಿ ನಿಮಗೆ ಎಲ್ಲಿಂದ ಹುಟ್ಕೊಳ್ತು? ಅದೇ ಹೇಳೋದಿಲ್ಲ, ಆಗ್ಲೇ ಹೇಳಿದೆ ನಾನು, ಶೃಂಗಾರ ಪುರುಷ ಅಂದ್ರೆ ಸೆಲೆಬ್ರೇಷನ್ ಆಫ್ ಲೈಫ್ ಅನ್ನೋದೇನಿದೆ. ನಾವು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅರ್ಥ ಆಗುತ್ತೆ ನನಗೆ. ಆದ್ರೆ ಸಿಂಪಲ್ ಲಿವಿಂಗ್ ಅಂದ್ರೂ ಅದನ್ನ ಒಂದು ರಸಸ್ವಾದ ಮಾಡಿ ಅನುಭವಿಸಿ ಬದುಕೋದು ಹೇಗೆ ಅನ್ನೋದನ್ನ ಬಹಳ ಚಿಕ್ಕ ವಯಸ್ಸಲ್ಲೇ, ಈಗ ವೈಜಯಂತಿ ಮಾಲಾ ಮೇಡಮ್ ಅಮ್ಮ ನನಗೆ ತಬ್ಕೊಂಡ ತಕ್ಷಣನೇ ಆ ಒಂದು ಪರ್ಫ್ಯೂಮು, ಅವರ ಒಂದು ಮುತ್ತು ನನ್ನ ಕೆನ್ನೆ ಮೇಲಿಂದ ಒರೆಸ್ಕೋಬಾರ್ದು, ಈ ಥರದ್ದೆಲ್ಲ ನನಗೆ ಅದು ಏನೋ ಒಂದು ಅಟ್ರಾಕ್ಟ್ ಆಗ್ತಾ ಇತ್ತು. ನನ್ನ ಮಾಮ ತಾತ ಕಲ್ಯಾಣ್ ಕುಮಾರ್ ಅವರು, ಸೊ ಮನೆಗೆ ಕಲಾವಿದರು ಬರೋರು, ಅವ್ರು ಹೇಗಿದ್ರು ಅನ್ನೋದನ್ನ ನೋಡಿದ್ದೆ. ಸೊ ಇದರಿಂದ ಪ್ರೇರೇಪಿಸ್ಕೊಂಡು ನಾನು ನೀಟಾಗಿರ್ಬೇಕು, ಯಾವಾಗ ಬಂದ್ರು ಪ್ರೆಸೆಂಟೇಬಲ್ ಆಗಿರ್ಬೇಕು ಅನ್ನೋದು ನನ್ನಲ್ಲಿತ್ತು. ಆಮೇಲೆ ಚಿಕ್ಕನಿಂದ ನನ್ನ ತಂಗಿ ರಮ್ಯಾಗಿ ನಾನು ವಸ್ತ್ರಗಳನ್ನ ಮಾಡೋದು, ಬಟ್ಟೆ ಮಾಡೋದು, ಅವಳನ್ನ ಡ್ರೆಸ್ ಮಾಡೋದು. ಮನೆಯಲ್ಲಿ ನವರಾತ್ರಿ ಬಂದ್ರೆ ಆ ಬೊಂಬೆಗಳಿಗೆಲ್ಲ ಹೊಸ ಬಟ್ಟೆ ಇರಬೇಕು, ಹೊಲಿತಾ ಇದೆ. ಅದು ಮಿನಿಯೇಚರ್ ಹೊಲಿಯೋದು ತುಂಬಾ ಕಷ್ಟದ ಕೆಲಸ. ಅದಿರೋದೇ ಕೈ ಇಷ್ಟುದ್ದ, ಅದಕ್ಕೆ ನೀಟಾಗಿ ಟೈಮ್ ಮಾಡಿ ಅದು ಒಳಗಿಂದಾನು ನೀಟಾಗಿ ಕಾಣಬೇಕು. ಸೊ ಅವಾಗ ನನಗನ್ಸ್ತು ನಾನು ಇದರಲ್ಲೇ ಮುಂದುವರಿಬಹುದು ಅಂತ. ಅಫ್ಕೋರ್ಸ್ ಪ್ರಾರಂಭದ ದಿನಗಳಲ್ಲಿ ಅಪ್ಪ ವಾಸ್ ವೆರಿ ವೈಲ್ಡ್, ತುಂಬಾ ಇಷ್ಟಪಡ್ತಿರ್ಲಿಲ್ಲ ಅವರು ಡಿಸೈನಿಂಗ್ ಎಲ್ಲ ಬೇಡ ಅಂತ. ಆಮೇಲೆ ಅವ್ರಿಗೆ ಅರ್ಥ ಆದ್ಮೇಲೆ ಅವರು ಹಿ ಸಪೋರ್ಟೆಡ್. ತಂದೆ ತಾಯಿ ಇಬ್ಬರ ಒಂದು ಯಾವಾಗಲೂ ಬೆನ್ನು ತಟ್ಟೋದ್ರಿಂದ ನನಗೆ ಜೊತೆಗೆ ಅದು ಹೇಗೆ ಬರ್ತಾ ಹೋಯ್ತು ಅಂದ್ರೆ, ನಾನು ಎಂಬ್ರಾಯ್ಡ್ರಿ ಇರ್ಬೋದು, ಸ್ಕೆಚ್ ಮಾಡೋದು, ಇಲಸ್ಟ್ರೇಷನ್ಸ್ ಮಾಡೋದು, ಇದೆಲ್ಲ ತುಂಬಾ ಇದಾಗಿತ್ತು. ಅದೇ ಮಾಡ್ತಾ 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 ಶಾಸ್ತ್ರೀಯ ನೃತ್ಯಗಾರರಿಗೂ ನಾನು ಇದನ್ನು ಕೊಟ್ಟೆ. ಇಲ್ಲಿ ನೋಡ್ತಾ ಇರೋದು ನೀವು ಗಂಗಾ ಅಂತ, ವಸುಂಧರಾ ದೊರೆಸ್ವಾಮಿ ಅವರ ಗಂಗಾ ಅಂತ ಒನ್ ಆಕ್ಟ್ ಸೋಲೋ ಪ್ರೊಡಕ್ಷನ್ಸು. ಅದರಲ್ಲಿ ಇದಕ್ಕೆ ವಸ್ತ್ರ ವಿನ್ಯಾಸ ಮತ್ತೆ ಕೇಶ ಅಲಂಕಾರ ಪೂರ್ತಿ ಲುಕ್ನ ನಾನು ಡೀಲ್ ಮಾಡಿದೆ. ಹಲವಾರು ಕಲಾವಿದರಿಗೆ, ನರ್ತಕರಿಗೆ, ನೃತ್ಯಗಾರರಿಗೆ ನಾನು ವಸ್ತ್ರ ವಿನ್ಯಾಸವನ್ನು ಮಾಡಿದ್ದೀನಿ. ಅಮ್ಮ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಅವರದ್ದು ಸುಮಾರು ಏಕವ್ಯಕ್ತಿ ಪ್ರದರ್ಶನಗಳಿರ್ಬೋದು, ಯೋಗ ಮತ್ತೆ ನೃತ್ಯ, ಯಕ್ಷಭರತ ಸಂಗಮ, ಅಥವಾ ಈಗಿನ ಕಿತ್ತೂರು ರಾಣಿ ಚೆನ್ನಮ್ಮ, ಶಬರಿ, ಎಲ್ಲದಕ್ಕೂ ನಾನು ನನ್ನ ವಸ್ತ್ರ ವಿನ್ಯಾಸವನ್ನು ನೀಡಿದ್ದೀನಿ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಅದೊಂದು ಅವಕಾಶ, ಸುಲಭವಾದ ಸಿಕ್ಕಂಥ ಅವಕಾಶ, ಜೊತೆಗೆ ನನ್ನ ಒಂದು ಕಲೆಯನ್ನು ಅವರ ಮುಖಾಂತರ ತೋರಿಸುವಂತಹ ಒಂದು ನನಗೆ ಅದು ನಿಜ. ಅಲ್ಲಿ ಗಂಗೆ ಅಂತ ಹೇಳಿದಾಗ ನೀವು ಬಳಸಿರುವಂಥ ಬಣ್ಣಗಳನ್ನು ನೋಡಿದ್ರೆ ಅವ್ರು ಗಂಗೆ ಅಂತ ಹೇಳೋದೇ ಬೇಡ, ಅದು ಗಂಗೆ ಅಂತ ಗೊತ್ತಾಗುತ್ತೆ ಬಹುಶಃ. ಇದು ಬಿಟ್ಟು ಮತ್ತೆ ವಸ್ತ್ರ ವಿನ್ಯಾಸ ಕ್ಷೇತ್ರದಲ್ಲಿ ನೀವು ಮಾಡಿರುವಂಥ ಕೆಲಸಗಳೇನೇನು? ತುಂಬ ಮಾಡೆಲ್ಗಳನ್ನ, ಅಭಿನೇತ್ರಿಯರನ್ನ ನಾನು ವೇದಿಕೆಗೆ ತರ್ತೀನಿ. ಹೆಸರು ಹೇಳಲ್ಲ, ತುಂಬಾ ಜನ ಇವತ್ತಿನ ದಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಇರುವಂತಹವರು, ರೂಪದರ್ಶಿಗಳು, ಇವರನ್ನ ಗ್ರೂಮ್ ಮಾಡೋದು, ಅವರನ್ನ ಹುಡುಕೋದು. ಸುಮಾರು 2007, 8, 10 ಈ ಸಾಲಿನಲ್ಲಿ ನಾವು ಸ್ಲಮ್ಗಳಿಗೆ, ಪುಟ್ಟ ಪುಟ್ಟ ಊರುಗಳಿಗೆ ಹೋಗಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರನ್ನೊಂದು ಸ್ವಲ್ಪ ಪಾಲಿಶ್ ಮಾಡಿದ್ರೆ ಅವರು
ಕಲಾವಿದರಾಗ್ಬೋದು ಅನ್ಸೋರ್ನೆಲ್ಲ ತಗೊಂಬಂದು ರ್ಯಾಂಪ್ ಮೇಲೆ ಹಾಕಿ ಅವರನ್ನಿಗೆ ಒಂದು ಮೇಕ್ ಓವರ್ ಕೊಟ್ಟು ಅವರನ್ನ ಗ್ರೂಮ್ ಮಾಡಿ ತುಂಬ ಇವತ್ತಿನ ಹೆಚ್ಚು ಹೆಸರು ಮಾಡಿರುವಂತಹ ಪ್ರಖ್ಯಾತ ಕುಖ್ಯಾತ ಅಂತಿದ್ದೆ, ಕ್ಷಮಿಸಿ, ಪ್ರಖ್ಯಾತ ರೂಪದರ್ಶಿಗಳು, ನಟಿಯರನ್ನ ನಾನು ತಯಾರು ಮಾಡಿದ್ದೀನಿ. ಅದು ನನಗೆ ಬಹಳ ಹೆಮ್ಮೆ ಕೊಡುತ್ತೆ. ಯಾಕೆಂದ್ರೆ ಒಂದು ಕಲಾವಿದೆಯನ್ನ ನಾವು ಹುಡುಕಿಕೊಂಡು ಬಂದು ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡೋದು ಅಥವಾ ಅವರನ್ನ ಈ ತರ ಅವರಲ್ಲಿ ಇದೆ ಅನ್ನೋದು ನಾನು ವಿನ್ಯಾಸಗಾರ ಆಗಿದ್ದರಿಂದ ಮಾಡಕ್ ಸಾಧ್ಯ ಆಯ್ತು. ಆ ಒಂದು ಕೆಪಾಸಿಟಿ ಇದ್ದಿದ್ರಿಂದ ಒಂದು ಫ್ಯಾಷನ್ ಶೋ ಮಾಡೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ. ನಿಜ. ಜನನ್ನ ಕರ್ಕೊಂಡ್ಬರ್ಬೇಕು, ಜೊತೆಗೆ ಇವರು ಅಷ್ಟೇ ಪ್ರೆಸೆಂಟೇಬಲ್ ಆಗಿರ್ಬೇಕು, ಮಾಡರ್ನ್ ಅನ್ನಿಸ್ಬೇಕು. ಅದೇ ಹೇಳಿದಲ್ಲ, ನನ್ನ ಫ್ಯಾಷನ್ ಶೋಸ್ ಅಲ್ಲಿ ವಿಭಿನ್ನತೆ ಇದೆ. ನಾನು ಶಾಸ್ತ್ರೀಯ ಸಂಗೀತವನ್ನ ರ್ಯಾಂಪ್ ಮೇಲೆ ಹಾಕ್ತೀನಿ. ಈಗ ಮಾತೆ ಮಲೆಯ ಧ್ವಜಪಾಣಿ, ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಎಷ್ಟೋ ಜನ ಬರೀ ಡಾನ್ಸ್ ಮಾಡ್ತಾರೆ, ಅಥವಾ ಜಗದೋದ್ಧಾರನ ನಾನು ರ್ಯಾಂಪ್ ಮೇಲೆ ಯೂಸ್ ಮಾಡ್ತೀನಿ. ಅಂದ್ರೆ ಸಂಗೀತ ಅಥವಾ ಜತಿಗಳನ್ನ ನಾನು ರ್ಯಾಂಪ್ ಮೇಲೆ ಯೂಸ್ ಮಾಡಿದ್ದೀನಿ ರೂಪದರ್ಶಿಗಳು ನಡೀಬೇಕಾದ್ರೆ. ಅಂದ್ರೆ ಯಾವುದಕ್ಕೂ ನಿಮಗೆ ತಾಳ ಲಯ ಅನ್ನೋದಿದ್ರೆ ಅದು ಅಷ್ಟೇ ಅದ್ಭುತವಾಗಿ ಇದಾಗತ್ತೆ. ಇವತ್ತಿನ ಹೇಗೆ ನಿಯೋ ಭರತನಾಟ್ಯಂನ ಹಳೆ ಬೇರು ಹೊಸ ಚಿಗುರು ಆಗುತ್ತೋ ಹಾಗೇನೆ ಇದಕ್ಕೂ ಕೂಡ ನಾವು ಬಳಸ್ಕೋಬಹುದು ಅಂತ ತುಂಬಾ ಕೆಲಸ ಮಾಡಿ. ನಮ್ಮ ಆನ್ಲೈನಲ್ಲಿ ನಂದು ಭೂಷಣ್ ಒರಿಜಿನಲ್ಸ್ ಅಂತ ಹೇಳಿ ನಂದು ಲೇಬಲ್ ಇದೆ. ಆಮೇಲೆ ಡಿಸೈನರ್ಸ್ ಗೆಲೋರ್ ನನ್ನ ಸಂಸ್ಥೆ. ಸುಮಾರು ಒಂದು 40-45 ಜನ ಕೆಲಸ ಮಾಡ್ತಾರೆ ಅದರಲ್ಲಿ. ಎಂಬ್ರಾಯ್ಡ್ರಿ ಇರ್ಬೋದು, ಪ್ರತಿ ಸೀಸನ್ ಅಲ್ಲಿ ಒಂದು ಹೊಸ ಕೆಲಸ ಆಗಬೇಕು, ಹೊಸ ತರ ಆಗಿರ್ಬೋದು, ಕುರ್ತಾಗಳಿರ್ಬೋದು, ಸೀರೆಗಳ ಮೇಲೆ ಇರ್ಬೋದು, ಅಥವಾ ಗಂಡು ಹೆಣ್ಣು ಯಾವುದೇ ಪೋಷಾಕ್ ಇಲ್ದ್ರೂ ಅದೊಂಥರ ಇವತ್ತಿನ ದಿನ ನಾವು ಮದುವೆಗಳಲ್ಲಿ ಗಂಡಸರು ಕುರ್ತಾ ಹಾಕ್ತಾರೆ, ಚೂಡಿದಾರ್ ಹಾಕ್ತಾರೆ. 20 ವರ್ಷದಿಂದ ಆಗಿರ್ಲಿಲ್ಲ. ಹುಡುಗ ಅಂದ್ರೆ ಅವ್ನಿಗೇನು ಡ್ರೆಸ್ ಬಗ್ಗೆ ಜಾಸ್ತಿ ಬೇಡ, ಇಷ್ಟೇ ಸಾಕು ಅಂತಿರ್ತಿತ್ತು. ಸೊ ಅವಾಗಿಂದಾನು ನಾನು ಆ ಕಾಲದಲ್ಲೂ ಕೂಡ ಮದುವೆ ಗಂಡು ಮಕ್ಕಳಿಗೆ ಡಿಸೈನ್ ಮಾಡೋದು ಅದನ್ನ ಮಾಡ್ತಾ ಬಂದಿದ್ದೀನಿ. ಓಕೆ. ಇದ್ರ ಜೊತೆಗೆ ನಿಮಗೆ ಹಳೆ ಚಿತ್ರಗೀತೆಗಳನ್ನು ಹಾಡೋ ಅಭ್ಯಾಸ ತುಂಬಾ ಇದೆ, ನಾನು ಕೇಳಿದ್ದೀನಿ. ಹಾಗಾಗಿ ಸುಮ್ಮನೆ ಮಧ್ಯದಲ್ಲಿ ಒಂದ್ಸಲ ಭೂಷಣ್ ಅವ್ರ ಕೈಲಿ ಒಂದು ಹಾಡು ಹಾಡಿಸಿ, ಬಹಳ ಇಷ್ಟ ಆಗುವಂಥದ್ದು. ಮುಂದೆ ಹೋಗೋಣ ಅಂತ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ಅರಗಿಣಿಗಳ ಮಾತಾಡಿಸಿ ಮುದ್ದಾಡುವ ಕಾಮನ ಬಿಲ್ಲೇರುವ. ವಾ. ಹೀಗೆ ನಿಮ್ಗೆ ಅಂದ್ರೆ ನೀವು ಈ ಸೀರೀಸ್ ಕೂಡ ಮಾಡಿದ್ರಿ ಒಂದ್ಸಲ ಅಲ್ವಾ? ಪ್ರತಿದಿನ ಒಂದು ಹಾಡು ಹೇಳೋದು, ಅದನ್ನ ವಾಟ್ಸಪ್ ಅಲ್ಲಿ ಎಲ್ಲರಿಗೂ ಕಳಿಸೋದು, ಫೇಸ್ಬುಕ್ ಅಲ್ಲೆಲ್ಲ ಹಾಕೋದು. ಅದಕ್ಕೂ ಒಳ್ಳೆ ವ್ಯೂವರ್ಶಿಪ್ ಇತ್ತು. ಅವ್ರು ಕೇಳೋರು ಈ ಹಾಡು ಹಾಡಿ, ಅಥವಾ ಈ ಸಿಂಗರ್ದು ಬರ್ಡೇ ಬರ್ತಿದೆ, ಜಾನಕಿ ಅಮ್ಮ ಅವ್ರದ್ದು ಬರ್ಡೇ ಬರ್ತಿದೆ, ಅವರಿಗೆ ಒಂದು ಡೆಡಿಕೇಟ್ ಮಾಡಿ ಒಂದು ಹಾಡು ಹಾಡಿ ಅನ್ನೋರು. ಇನ್ಯಾರೋ SPB ಸರ್, ಈ ನಿಟ್ಟಿನಲ್ಲಿ SPB ಸರ್ನ ನಾವು ಕಳ್ಕೊಂಡ್ವಿ. ಆಗ ಅವರ ಒಂದು ಅವರು ಅಂತ್ಯಗೊಂಡ ದಿನ ಅವರು ನಮ್ಮೆಲ್ಲರಲ್ಲೂ ಇದ್ದಾರೆ. ಆ ದಿನ ಒಂದು ಮೆಮೊರಿಲಿ ಆ ಥರ ಒಂದು ಟ್ರಿಬ್ಯೂಟ್ ಥರ ನಾನೊಂದು ಲೈವ್ ಕಾರ್ಯಕ್ರಮ ಮಾಡಿ ಸುಮಾರು ಸಂಗೀತಗಾರರನ್ನ, ಚಲನಚಿತ್ರ ಸಂಗೀತಗಾರರನ್ನ, ಶಾಸ್ತ್ರೀಯ ಸಂಗೀತಗಾರರನ್ನ ಬಳಸ್ಕೊಂಡು ಒಂದು ಟ್ರಿಬ್ಯೂಟ್ ಕೂಡ ಆನ್ಲೈನ್ ನೀಡಿದ್ವಿ. ಹೀಗೆ ಈ ಕೆಲಸಗಳನ್ನು ಮಾಡ್ತಿದ್ರಿ. ಇದ್ರ ಜೊತೆಗೆ ನಿಮ್ಮ ಕಾಂಬಿನೇಷನ್ಸ್ಗಳು ನನಗೆ ಕೆಲವೊಮ್ಮೆ ಬಹಳ ಅಂದರೆ ವಿಶೇಷ ಅನಿಸುತ್ತೆ. ಅಂದರೆ ಒಬ್ಬ ಶಾಸ್ತ್ರೀಯ ನೃತ್ಯಗಾರನಿಗೆ ಅದರ ಸಂಗೀತ ಜೊತೆಗಿರುತ್ತೆ, ಸಹಜ. ನೀವು ಹೇಳಿದ ಹಾಗೆ ಶಾಸ್ತ್ರೀಯ ನೃತ್ಯ ಮತ್ತು ವಸ್ತ್ರ ವಿನ್ಯಾಸ ಒಂದು ಕಾಂಬಿನೇಷನ್ ಆಯಿತು. ಶಾಸ್ತ್ರೀಯ ನೃತ್ಯ ಆ್ಯಂಡ್ ಜಿಮ್, ಇದು ಒಂಥರ ಅಂದರೆ ವಿಶೇಷ ಕಾಂಬಿನೇಷನ್ ಅನ್ಸೋದು ಇಲ್ಲಿ. ಯಾಕಂದರೆ ಶಾಸ್ತ್ರೀಯ ನೃತ್ಯ ಯೋಗ ಓಕೆ, ಒಳ್ಳೆ ಕಾಂಬಿನೇಷನ್ ಅಥವಾ ತಿಳಿದಿರೋ ಕಾಂಬಿನೇಷನ್ ಅಂತ ಅನ್ಕೋತೀನಿ. ಇದು ಏನು ಕಾಂಬಿನೇಷನ್ ಅಂತ? ನಾವು ಯಾರೇ ಮಾಧ್ಯಮದಲ್ಲಿದ್ರು, ಯಾವುದೇ ಮೀಡಿಯಂ, ಟಿವಿಯಲ್ಲಿರಿ, ನೀವು ಚಿತ್ರಗಾರರಿ, ಚಿತ್ರ ನಟರಾಗಿರ್ರಿ, ನಮಗೆ ವಿ ಆರ್ ಪೇಡ್ ಟು ಲುಕ್ ಗುಡ್ ಅನ್ನೋದು ನನ್ನ ಒಂದು ನಂಬಿಕೆ. ನಮಗೆ ಜನ ನಮ್ಮನ್ನ ಬರಮಾಡಿ, ಅಫ್ಕೋರ್ಸ್ ಡಿವಿನಿಟಿ ಇದೆ, ಆತ್ಮ ಪರಮಾತ್ಮದ ಮಿಲನ ಅದೆಲ್ಲ ಇದೆ ಒಂದು ಕಡೆ. ಆದರೆ ನಾವು ಜನರಿಗೆ, ನಮ್ಮಲ್ಲೂ ಫ್ಯಾನ್ ಫಾಲೋಯಿಂಗ್ ಇದೆ. ನನಗೆ ಎಷ್ಟೋ ಜನ ನಾವೊಂದು ಮೀಸೆ ಇಡಬೇಡಿ ನೀವು, ಅಥವಾ ಹೀಗಿರಿ, ಈ ಥರ ಕೂದಲು ಬಾಚಿದ್ರಿ ಅದು ಚೆನ್ನಾಗಿಲ್ಲ, ಈ ಥರ ಬಾಚಿ ಅಂತ ಹೇಳಿ ನನಗೆ ಮೇಲ್ ಬರೆಯೋದು, ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾರೆ. ಅವಾಗ ನನಗೆ ಅನಿಸ್ತು, ಹೌದಲ್ವಾ, ನಾವು ಯಾಕೆ ನಮ್ಮ ಅಂಗಸೌಷ್ಠವನ್ನ ಕಾಪಾಡ್ಕೋಬೇಕು? ನಾವು ಪರದೆ ಮೇಲೆ ಅಥವಾ ವೇದಿಕೆಯ ಮೇಲೆ ಇದ್ದಾಗ ನಾವು ಆ 1 ಗಂಟೆ ಕಾಲ ಅಥವಾ 10 ನಿಮಿಷ ಆಗಲಿ ಅವರ ಮನದಲ್ಲಿ ನಾವು ನಿಂತ್ಕೋತೀವಿ. ಆ ಥರ ನಿಂತಾಗ ನಾವು ಚೆನ್ನಾಗೇ ನಿಲ್ಲೋಣ ಅಲ್ಲ. ನಮ್ಮ ಒಂದು ಅವರಿಗೆ ರಾಮ ಅಥವಾ ಕೃಷ್ಣ ಅಂದ್ರೆ ನಾನು ನೋಡಿದ್ರೆ ರಾಮ, ನಾನು ನಿಂತ್ರೆ ಕೃಷ್ಣ ಅಂತ ಅನ್ನಿಸ್ಬೇಕು, ಆ ಕನ್ವಿನ್ಸ್ ಆಗ್ಬೇಕು. ನೀವು ಯಾವುದೇ ಕ್ಯಾಲೆಂಡರ್ ತಗೊಳ್ಳಿ, ರವಿವರ್ಮನ ಪೇಂಟಿಂಗ್ಸ್ ತಗೊಳ್ಳಿ, ಯಾವುದೇ ತಗೊಂಡ್ರು ಫಸ್ಟ್ ಅಚ್ಚಳಿದೆ ಉಳಿಯುವಂತ ಒಂದು ಇದು ಆ ಬಾಡಿ ಫ್ರೇಮ್ ವರ್ಕ್.
ಬಾಹ್ಯ ರೂಪ ಫಸ್ಟ್, ಬ್ಯೂಟಿ ಇಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಇಸ್ ಓಕೆ, ಬಟ್ ಬಾಹ್ಯ ಸ್ವರೂಪ ಫಸ್ಟ್ ನಮಗೆ ಇಷ್ಟ ಆದ್ರೆ ಅರ್ಧ ನಮ್ಮ ಕೆಲಸ ಸುಲಭ ಆಗ್ಬಿಡುತ್ತೆ. ನಾವು ನೋಡೋದು ನಮ್ಮ ವೇಷಭೂಷಣ, ಆಹಾರ್ಯ ಭೂಷಣ ನಮ್ದು ಅಭಿನಯ ಸಮರ್ಪಕವಾಗಿದ್ರೆ ನಮ್ಮ ಕೆಲಸ ಸುಲಭ ಆಗ್ಬಿಡುತ್ತೆ. ಹಾಗಿದ್ದಾಗ ಅದನ್ನ ಚೆನ್ನಾಗಿ ಮಾಡೋಣ ಅಲ್ಲ, ಅದನ್ನ ಕಮೋಫ್ಲೇಜ್ ಮಾಡೋದಕ್ಕಿಂತ ಅದನ್ನು ವರ್ಕ್ ಮಾಡಿ ಕಷ್ಟಪಟ್ಟು ಅಂಗಸೌಷ್ಠವನ್ನ ಕಾಪಾಡಿಕೊಂಡು ನಾವು ಮಾಡಿದ್ರೆ ಅದು ನಮ್ಮಲ್ಲಿ ಕಾಣುತ್ತೆ ಕೂಡ. ನಮ್ಮ ದೇಹ ಅಥವಾ ನಮ್ಮನ್ನು ನೋಡೋರಿಗೆ ನಾವು ಒಂದು ಮಾದರಿ ಈ ತರ ಇರ್ಬೇಕಪ್ಪ. ಇವತ್ತಿನ ದಿನ ನನಗೆ ಎಷ್ಟು ಜನ ಬರೀತಾರೆ ಗಂಡು ಕಲಾವಿದರು, ಅಯ್ಯೋ ನೀವು ತುಂಬಾ ಇನ್ಸ್ಪಿರೇಷನ್ ನಮಗೆ, ನಾವು ಈ ತರ ಇರಬೇಕು, ಏಜ್ ಇಸ್ ಜಸ್ಟ್ ಎ ನಂಬರ್ ಅನ್ಸುತ್ತೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇದಕ್ಕೆ ಹಾರ್ಡ್ ವರ್ಕ್ ಇದೆ, ಸುಲಭವಾಗಿ ಬರಲ್ಲ. ಪರ್ಸಿಸ್ಟೆನ್ಸ್ ಕನ್ಸಿಸ್ಟೆನ್ಸಿ ಎರಡೂ ಬೇಕು. ಅಂದ್ರೆ ಆ ದಿಶೆಯಲ್ಲಿ ಹೋಗುವಂತ ಒಂದು ಪೇಷನ್ಸ್ ಇರಬೇಕು. ಅಯ್ಯೋ ಕೈ ನೋವುತ್ತೆ, ಕಾಲು ನೋವುತ್ತೆ, ಬೆಳಗ್ಗೆ ಎಷ್ಟೋ ಜನ ಚೆಸ್ಟ್ ಡೇ, ಆರ್ಮ್ಸ್ ಡೇ ದಿನ, ಲೆಗ್ ಡೇ ದಿನ ಕೈ ಕಾಲು ನೋವುತ್ತಿರುತ್ತೆ, ಸಂಜೆ ಕಾರ್ಯಕ್ರಮ ಇರುತ್ತೆ, ಮಾಡ್ಲೇಬೇಕು. ಯಾಕಂದ್ರೆ ನಾವು ಆ ಥರ ಕಾಣಿಸ್ಕೋಬೇಕು. ನಿಜ. ಈ ಎಲ್ಲ ವಿಷಯಗಳನ್ನು ನೋಡ್ತಾ ಹೋದಾಗ ಕಲಾವಿದರು ಒಂದು ನಿರಂತರವಾಗಿ ತಮ್ಮ ಅಭ್ಯಾಸದಲ್ಲಿರುವಾಗ ಅಥವಾ ಅವರು ತಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಾಗ ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ದಿನನಿತ್ಯದಲ್ಲಿ ಏನು ಮಾಡ್ತಿರ್ತಾರೆ ಕಲಾವಿದರು ಅಂದರೆ ಎದುರಿಗೆ ಎಲ್ಲರಿಗೂ ಕಾಣೋದು ವೇದಿಕೆಯಲ್ಲಿ ಕಂಡಂತಹ ಕಲಾವಿದ ಇಡೀ ದಿವಸ ಹೆಚ್ಚು ಕಮ್ಮಿ ಹೀಗೆ ಇರ್ತಾರೇನೋ ಅಂತ ಅನ್ಕೋತಿರ್ತಾರೆ. ಹಾಗೇ ಇರುತ್ತೆ ನಿಮ್ಮ ಇಡೀ ದಿನದ ರೂಟೀನ್? ಹೆಚ್ಚು ಕಮ್ಮಿ ಹೌದು, ಆಲ್ಮೋಸ್ಟ್. ಆದ್ರೆ ಒಂದು ಏನಂದ್ರೆ ನಾನು ಮನೆಯಲ್ಲಿ ಒಂದು ತಂದೆ ಮಗ ಕೂಡ. ಸಾಮಾನ್ಯವಾಗಿ ಬೆಳಗ್ಗೆ ನನ್ನ ಮಕ್ಕಳಿಗೆ ತಿಂಡಿ ಮಾಡೋದು, ಇಷ್ಟು ವರ್ಷ ನನ್ನ ಪತ್ನಿ ಕೆಲಸ ಮಾಡ್ತಾ ಬರ್ತಿದ್ದಾಗ ಬ್ರೆಡ್ ವಿನ್ನರು ನಾನೇ, ಅದು ಕೂಡ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಸಂಸಾರಕ್ಕೆ ಬೇಕಾಗುವಂತಹ ಹಣ ಸಂಪಾದನೆಯೂ ನನ್ನ ಮೇಲೇನೆ, ಸಂಸಾರಕ್ಕೆ ಬೇಕಾದಂತಹ ಅಡಿಗೆಯೂ ನನ್ನ ಮೇಲೇನೆ. ಸೊ ಹಾಗಿದ್ದಾಗ ಮಕ್ಕಳನ್ನ ನೋಡ್ಕೊಳ್ಳೋದು ನನಗೆ ತಂದೆ ತಾಯಿ, ನನ್ನ ತಂದೆಯನ್ನು ನಾನು 2018ರಲ್ಲಿ ಕಳ್ಕೊಂಡೆ. ಸೊ ಯಾವುದಕ್ಕೂ ಡಾನ್ಸರ್ಸ್ ಮನೇಲಿ ಊಟ ಸರಿ ಇಲ್ಲ, ನಾವು ಸಾಮಾನ್ಯವಾಗಿ ಅನ್ಕೋತೀವಿ, ಎಲ್ಲೋ ಕೇಳಿರ್ತೀವಿ, ನೋಡಿರ್ತೀವಿ, ಅಥವಾ ಅವರು ಬ್ಯುಸಿ ಇರ್ತಾರೆ. ಸೊ ಮನೆ ಎಸ್ಥೆಟಿಕ್ ಆಗಿ ಚೆನ್ನಾಗೂ ಇರಬೇಕು, ನಾವು ನಮ್ಮನ್ನ ರಿಫ್ಲೆಕ್ಟ್ ಮಾಡುತ್ತೆ, ನಾವು ಇರೋ ಮನೆ, ನಾವು ಹೇಗಿದ್ದೀವಿ, ನಮ್ಮ ಒಂದು ಇದು. ಸೊ ಇದು ಎಸ್ಥೆಟಿಕ್ಸು ಮುಖ್ಯ, ಅಡಿಗೆನೂ ಮುಖ್ಯ. ಊಟ, ವಿ ಲಿವ್ ಟು ಈಟ್, ಒಳ್ಳೆ ನಾವೇನ್ ತಿಂತೀವಿ ಅದು ನಮ್ಮಲ್ಲಿ ಕಾಣುತ್ತೆ. ಸೊ ಅಡಿಗೆನೂ ಮಾಡಬೇಕು, ಪಾಠಗಳು ಮಾಡಬೇಕು, ಜಿಮ್ಗೂ ಹೋಗ್ಬೇಕು, ನೃತ್ಯವನ್ನು ಮಾಡಬೇಕು, ನೃತ್ಯ ಕಾರ್ಯಕ್ರಮಗಳನ್ನು ನೋಡಬೇಕು, ಇಡೀ ದಿನ ಇದರಲ್ಲಿ ಸಂಪೂರ್ಣವಾಗಿರುತ್ತೆ. ನಿಮ್ಮ ಮೆಮೊರೇಬಲ್ ಪ್ರೋಗ್ರಾಮ್ ಅನ್ಸುವಂಥದ್ದು ಯಾವುದು? ಅಂದರೆ ಎಷ್ಟು ಕಡೆ ಓಡಾಡಿದ್ದೀರಿ ನೀವು ಅಂತ ನಾನು ಬಹುಶಃ ಸಂಖ್ಯೆ ನಾನು ಹೇಳಲಾರೆ, ಸಂಖ್ಯೆ ನೀವು ಹೇಳಬೇಕು. ಆದರೆ ಇಷ್ಟು ಕಡೆ ಓಡಾಡ್ತಾ ಅಲ್ಲಿ ನೀವು ಮತ್ತೆ ಹೆಚ್ಚು ಕಮ್ಮಿ ಎಲ್ಲ ವೇದಿಕೆಗಳಲ್ಲಿ ನಿಮ್ಮ ಕುಟುಂಬ ನಿಮ್ಮ ಜೊತೆಗಿತ್ತು. ಹಾಗಾಗಿ ನಿಮಗೆ ಬಹಳ ಇಷ್ಟು ಕಾರ್ಯಕ್ರಮಗಳು, ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿರಬಹುದು, ನಿಮಗೆ ಬಹಳ ಇಷ್ಟ ಆಗಿದ್ದು ಅದು ಅಂದರೆ ಅವತ್ತಿನ ಕಾರ್ಯಕ್ರಮದ ಫ್ಲೇರ್ ಬೇರೆ ಇತ್ತು ಅಂತ ಅನ್ಸಿದ್ದು ಯಾವುದಾದ್ರೂ ಇದೆಯಾ? ನನ್ನ ಮಗ ಹೇಳ್ತಿರ್ತಾನೆ, ನಾವು ರಾಮಾಭ್ಯುದಯ ಮಾಡ್ಬೇಕಾದ್ರೆ ಕೊನೆಯಲ್ಲಿ ನಾನು ನಿಂತ್ಕೋತೀನಿ ರಾಮ ಆಗಿ, ಅವನು ಮಂಗಳಾರತಿ ಮಾಡ್ತಾನೆ. ನನ್ನ ದೊಡ್ಡ ಮಗ ಅಭ್ಯುದಯ್, ಚಿಕ್ಕವನು ಜಾಗಟೆ ಬರೆಸ್ತಾನೆ. ಆನಂತರ ಅವನು ಲಕ್ಷ್ಮಣ ಆಗ್ತಾನೆ, ಅಂಜನಾ ಅವ್ರು ಸೀತೆ ಆಗ್ತಾರೆ, ನಾನು ರಾಮ, ನನ್ನ ಪುಟ್ಟ ಮಗು ಹನುಮಂತ ಆಗ್ತಾನೆ. ಅವನು ಹನುಮಂತ ಮಾಡಿದ್ರೆ ಹನುಮಂತ, ಜಟಾಯು, ಶೂರ್ಪಣಕಿ, ಹಾಗೆ ದೊಡ್ಡವನ ಲಕ್ಷ್ಮಣ, ಈ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಎದ್ದು ಬರುತ್ತೆ ವೈಬ್ರೆಂಟ್ ಆಗಿ. ಪ್ರತಿ ಸಲ ಮಾಡಿದಾಗ್ಲೂ ಅವ್ನು ಹೇಳ್ತಾನಪ್ಪ, ನಮ್ಗೆ ಮರ್ತು ಹೋಗುತ್ತೆ, ನಾವು ಇದೀವಿ ಈ ಕ್ಯಾರೆಕ್ಟರ್ಸ್. ಆ ಮಂಗಳಾರತಿ ತರ್ತಿದ್ರೆ ನೀನು ನನಗೆ ದೇವರು ಅನ್ಸುತ್ತಪ್ಪ, ನನಗೆ ನಿನ್ನ ಮಗ ಅನ್ನೋದು ಮರ್ತೋಗುತ್ತೆ, ನಾನೇ ಎಷ್ಟೋ ಸಲ ನಾನು ಲಕ್ಷ್ಮಣ ರಾಮನಿಗೆ ಎತ್ತುತ್ತಾ ಇದ್ದೀನಿ ಅನ್ಸುತ್ತೆ. ಒಂದು ಮಗು ಆ ಥರ ಹೇಳುತ್ತೆ ಅಂದ್ರೆ ಅವನಲ್ಲಿ ಆ ಕಪಟ ಇಲ್ಲ, ಅವನು ನನಗೆ ಮಸ್ಕ ಹೊಡಿಬೇಕಾಗಿಲ್ಲ, ಏನೂ ಇಲ್ಲ. ಅಂದ್ರೆ ಆ ಎಪಿಸೋಡ್ ಬಂದಾಗೆಲ್ಲ ಐ ಫೀಲ್ ವೆರಿ, ನಾನು ಇದು ಮರ್ತೇ ಬಿಡ್ತೀನಿ, ನಾನು ಎಲ್ಲಿದ್ದೀನಿ, ಅಥವಾ ಈ ತರ ನಾನು ಆಡಿಯನ್ಸ್ ಮುಂದೆ ಡಾನ್ಸ್ ಮಾಡ್ತಿದ್ದೀನಿ. ತುಂಬಾ ಸಲ ಆಗಿದೆ, ತುಂಬಾ ಸಲ ಈ ಜಗದೋದ್ಧಾರಣ ಮಾಡಬೇಕಾದಾಗ್ಲ ಇರ್ಬೋದು, ಅಥವಾ ಶಬರಿ ಮಾಡಬೇಕಾದಾಗಿರ್ಬೋದು, ತುಂಬಾ ಸಲ ತುಂಬಾ ಕಾರ್ಯಕ್ರಮಗಳಲ್ಲಿ ಆ ಒಂದು ಅವಿಸ್ಮರಣೀಯ ಒಂದು ಆಸ್ಟ್ರಲ್ ಟ್ರಾವೆಲಿಂಗ್ ಅಂತ ಏನು ಹೇಳ್ತೀವಿ ನಾವು, ವಿ ವುಡ್ ನಾಟ್ ಬಿ ಇನ್ ದಿಸ್ ವರ್ಲ್ಡ್, ಎಲ್ಲೋ ಬೇರೆ ಕಡೆ ಹೋಗಿ ಮಾಡ್ತಿದ್ದೀವಿ, ದೇವರೇ ಬಂದಿದ್ದಾನೆ. ನನಗೆ ಈ ನಾದ ನೀರಾಜನಂ ತಿರುಪತಿಯಲ್ಲಿ ನಾವು ಮಾಡಿದಾಗ ಅದೊಂದು ಹೇಳಲೇಬೇಕು ನಾನು. ಒಮ್ಮೆ ಏನಾಗಿತ್ತು, ನನ್ನ ಮುಂದೆ ನಾವು ಕ್ಯಾಮ್ರಾಗಳು ಇದೇ ಥರನೇ ಕ್ಯಾಮ್ರಾ ಇದೆ, ಆಡಿಯನ್ಸು ಇರ್ತಾರೆ. ಅದಾದ ನಂತರ ಒಬ್ಬ ಕರಿಯ ಘಟಾನುಘಟಿ, ಒಂದು 6.5 ಅಡಿ ಇರ್ಬೋದು ಆತ. ನಾನು ಶ್ರೀಮನ್ನಾರಾಯಣ ಮಾಡಿ ಹೀಗೆ ನೋಡಿದೆ, ಕ್ಯಾಮ್ರಾ ಪಕ್ಕದಲ್ಲೇ ಒಬ್ಬ ನಕ್ಕೊಂಡು ನಿಂತಿದ್ದಾನೆ, ಕರಿ ಸದೃಢಕಾಯ. ಆತ ಎಲ್ಲ ವ್ಯಕ್ತಿರಿಗಿಂತ ಅದ್ಭುತವಾಗಿ ಎತ್ತರ, ದಪ್ಪ, ಗಾತ್ರ, ಮೀಸೆ, ಈ MP ಶಂಕರ್ ಸರ್ ಹೆಂಗೆ ಗುಣದಲ್ಲಿ ಮೇಲೆ ಆ ತರದ ಒಂದು ವ್ಯಕ್ತಿ, ಕ್ಯಾರೆಕ್ಟರ್, ಡ್ರೆಸ್ ಅದೇ ತರ. ಅವನು ನಿಂತು ನೋಡಿ ಅಂತ ಇದ್ದಿದ್ದು ನನಗೆ ಆ ಕ್ಷಣ ನೋಡಿ ನಾನು ನನ್ನ ಹೆಂಡತಿ ಕಡೆ ತಿರುಗಿ ನಾನು ಹಿಂಗೆ ತೋರಿಸ್ದೆ, ಆತ ಇಲ್ಲವೇ ಇಲ್ಲ ಅಲ್ಲಿ. ಇದು ತಿರುಪತಿಯಲ್ಲಿ ನಡೆದಿದ್ದು, ದೇವಸ್ಥಾನದ ಎದುರುಗಡೆ. ಇನ್ನೊಮ್ಮೆ ತಂಜಾವೂರ್ ಬೃಹದೇಶ್ವರ ದೇವಸ್ಥಾನದಲ್ಲಿ
ಒಂದು ನಮ್ಮ ಕಾರ್ಯಕ್ರಮ ಆಯಿತು, ನಾಟ್ಯಾಂಜಲಿ ಪ್ರತಿ ಶಿವರಾತ್ರಿ ದಿನ ಮಾಡ್ತಾರೆ. ಮಧ್ಯರಾತ್ರಿ 1-1:30 ಗಂಟೆ ಇರ್ಬೋದು. ನಾನು ಮಾತೆ ಮಲೆ ಅದು ಅಲ್ಲಿ ಬೃಹನ್ನಾಯಕಿ ಅಂತ ದೇವತೆ, ಅದನ್ನು ನರ್ತಿಸಿ ನಾವು ಬಂದೊಡನೆಯೇ ಒಂದು ಅಷ್ಟೇ ಅಗಲದ ಕುಂಕುಮ ಇಟ್ಕೊಂಡಿರೋ ಹೆಂಗಸು ನಮ್ಮ ಮುಂದೆ ಬಂದು ಎನ್ನ ರಾಸಾತಿ ನಲ್ಲ ಆಡಿನಿ ಅಂತ ಹೇಳಿ ನನಗೆ ದೃಷ್ಟಿ ತೆಗೆದು ಆಕೆ ಇದ್ದ 10 ರೂಪಾಯಿ ನನಗೆ ಕೊಟ್ಟರು. ಆಕೆ ಕಾಲ್ ನಮಸ್ಕಾರ ಮಾಡಿ, ನಾನು ನನ್ನ ಹೆಂಡತಿ ನೋಡು ಬಾ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ತೋರಿಸ್ತೀನಿ ಅಂತ ಹೇಳಿ ಅವರು ನೋಡಿದ್ರು. ಆಕೆ ನಾನು ನಮಸ್ಕಾರ, ನಾವು ಆ ಒಂದು ಬಸವ ಇದೆ ವೇದಿಕೆ ಹಿಂದೆ, ಒಂದು ದೊಡ್ಡ ಕಲ್ಲಿನ ಬಸವನ ಹಿಂದೆ ಹೋದ ಕೂಡ ಆಕೆ ಕಾಣಲಿಲ್ಲ. ಐನೋ ಇದು ಬಹುಶಃ ನಾಸ್ತಿಕರಿಗೆ ಇದ್ರ ಬಗ್ಗೆ ನಂಬಿಕೆ ಬರ್ದಿರೋ ಇರ್ಬೋದು, ಬಟ್ ನನಗೆ ತುಂಬಾ ಒಂಥರ ಅದು ಇವತ್ತಿಗೂ ಕೂಡ ಐ ಗೆಟ್ ಗೂಸ್ ಬಂಪ್ಸ್ ವೆನ್ ಐ ಆಮ್ ಟಾಕಿಂಗ್ ಟು ಯು. ಇದ್ರ ಬಗ್ಗೆ ಹೇಳ್ತಿದ್ದಾಗ ನನಗೆ ಈ ಒಂದು ಏನಿದೆ ರೋಮಾಂಚನ ಅಂತ ಏನಿದೆ ಅದು ತುಂಬಾ ಸಲ ಆಗಿದೆ. ಆಮೇಲೆ ಎವ್ರಿ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ನಾವು ರಾಮಾಂಬಿದೇಂ ಪ್ರೆಸೆಂಟ್ ಮಾಡಿದಾಗ ದಟ್ ಈಸ್ ವೆರಿ ಓವರ್ವೆಲ್ಮಿಂಗ್. ದೇವರೇ ನನಗಿಷ್ಟು ನನ್ನನ್ನು ಈ ಒಂದು ಬ್ಲೆಸ್ಸಿಂಗ್ ಏನಿದೆ, ನಮ್ಮ 4 ಜನರಿಗೂ ಅದೇ ಫೀಲಿಂಗ್ ಆ ಟೈಮಲ್ಲಿ. ಇದರ ಜೊತೆಗೆ ನೀವು ಬಹಳಷ್ಟು ಫೆಸ್ಟಿವಲ್ಗಳನ್ನು ನೀವು ಕಂಡಕ್ಟ್ ಮಾಡ್ತೀರಿ, ಬಹಳಷ್ಟು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀರಿ. ಅಫ್ಕೋರ್ಸ್ ನೀವು ಇಷ್ಟೆಲ್ಲ ನಿರಂತರವಾಗಿ ಕಲಿಸ್ತಾ ಕಾರ್ಯಕ್ರಮಗಳನ್ನು ಕೊಡ್ತಾ ಓಡಾಡ್ತಾ ಇರುವಂಥ ಸಂದರ್ಭದಲ್ಲೂ ಪ್ರತಿ ವರ್ಷ ಈ ರೀತಿಯಾದಂಥ ಒಂದು ಫೆಸ್ಟಿವಲ್ನ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೀರಿ, ಅದ್ರ ಬಗ್ಗೆ ಹೇಳಿ. ಫೆಸ್ಟಿವಲ್ಗಳಲ್ಲಿ ಪ್ರಾರಂಭದಲ್ಲಿ ನಾವು ಶುರು ಮಾಡಿದ್ದು ನಮ್ಮ ಅಕಾಡೆಮಿಯ ಫೆಸ್ಟಿವಲ್ಸ್. ಮನೆಯ ಹಾಲಲ್ಲಿ ಮೇಲೆ ನಾವೆಲ್ಲಿ ಡಾನ್ಸ್ ಮಾಡ್ತೀವಿ. ನಾನು ಕೇಳಿದ್ದೆ ಹಿಂದೆ ವಾಸುದೇವಾಚಾರ್ಯರ ಮನೆಯಲ್ಲಿ, ಬಿಡಾರಂ ಕೃಷ್ಣಪ್ಪ ಅವ್ರ ಮನೆಯಲ್ಲಿ, ದೊಡ್ಡ ದೊಡ್ಡ ವಿದ್ವಾಂಸರ ಮನೆಗಳಲ್ಲಿ ಕಲಾವಿದರನ್ನ ಬರಮಾಡಿಕೊಂಡು ಅದು ಚೇಂಬರ್ ಕಾನ್ಸರ್ಟ್, ಇಂಟಿಮೇಟ್ ಕಾನ್ಸರ್ಟ್ ಸೀರೀಸ್, ಹತ್ರದಿಂದ ನೀವು ಕಲೆಯನ್ನು ನೋಡ್ಬೋದು. ಇಷ್ಟ ಇರೋರು ಗುಣಿ ಆಡಿಯನ್ಸ್ ಮಾತ್ರ ಬಂದು ನೋಡ್ತಾರೆ. ಸೊ ನಾವು ಗೋಕುಲಾಷ್ಟಮಿ ನಮಗೆ ದೊಡ್ಡದು, ಕೃಷ್ಣಾಷ್ಟಮಿ, ರಾಮೋತ್ಸವ, ದಸರಾ, ದೀಪಾವಳಿ, ಉಗಾದಿ, ಸಂಕ್ರಾಂತಿ. ಸೊ ಈ ಥರ ಒಂದೊಂದೇ ಶುರು ಮಾಡ್ತಾ ಹೋದಾಗೆ ಪ್ರಾರಂಭದಲ್ಲಿ ಒಂದು ಹಬ್ಬ ಮಾಡೋಣ ಅಂತ ಹೇಳಿ ಜನ್ಮಾಷ್ಟಮಿಗೆ ಶುರು ಮಾಡಿದ್ರೆ ಫಸ್ಟ್ ಅದು 2 ದಿನ ಆಯಿತು, ಆಮೇಲೆ 3 ದಿನ ಆಯಿತು, 5 ದಿನ ಆಯಿತು. 5 ದಿನಗಳು ಕಾರ್ಯಕ್ರಮಗಳು ಬೇರೆ ಬೇರೆ ಎಲ್ಲ ಪ್ರಮಾಣದ ಉಭಯೋನ್ಮುಖ ಕಲಾವಿದರನ್ನು ಹಿಡಿದು ಪ್ರಬುದ್ಧ ಕಲಾವಿದರವರೆಗೂ ಬಂದು ಅದರಲ್ಲಿ ನರ್ತಿಸಿದ್ದಾರೆ. ಇದು ಮಾಡ್ತಾ ನಾನು ಅನ್ಕೊಂಡು 2 ವರ್ಷ ಮಾಡಿದ್ವಿ. ಇದು 2005ರಲ್ಲಿ ನಾನು ಅಂಜನಾ ಅವ್ರ ಮದುವೆ ಆಗಿದ್ದು. ನಮ್ಮ ಮದುವೆಯ ವಿಶಿಷ್ಟ, ಯಾಕೆಂದರೆ ನಾವು ನರ್ತಿಸ್ತಾ ಹಾರವನ್ನು ಬದಲಾಯಿಸಿ ಸೀತಾ ಕಲ್ಯಾಣ ವೈಭೋಗವೇ ಮಾಡಿ ಈ ದಾಂಪತ್ಯ ಜೀವನಕ್ಕೆ ಕಾಲಿಟ್ವಿ. ಸೊ ಇದು ಮಾಡ್ತಾ ಹೇಳಬೇಕಾದ್ರೆ ನಾವು ಫೆಸ್ಟಿವಲ್ಗಳಲ್ಲಿ ನಾವು ಯಾಕೆ ಆಡಿಟೋರಿಯಂ ಅಲ್ಲಿ ನಾವು ಫೆಸ್ಟಿವಲ್ಸ್ ಮಾಡಬಾರ್ದು, ನಾವು ಯಾಕೆ ಬೇರೆ ಬೇರೆ ಕಲಾವಿದರನ್ನ ಬರಮಾಡಿಕೊಂಡು ಮಾಡಬಾರ್ದು, ಇದಕ್ಕೆ ಪ್ರೇರೇಪಣೆ ಮತ್ತೆ ನನ್ನ ಗುರುನೇ. ಯಾಕೆಂದ್ರೆ ಅವರು ತುಂಬಾ ಫೆಸ್ಟಿವಲ್ಸ್ ಮಾಡೋರು. ಅದನ್ನ ನೋಡಿ ನಾನು ಪುರುಷರಿಗೋಸ್ಕರ ಪುರುಷಭೂಷಣ, ಪುರುಷ ಮತ್ತು ದಂಪತಿ ಕಲಾವಿದರಿಗೆ, ಉದಯೋನ್ಮುಖ ಕಲಾವಿದ ಮಕ್ಕಳಿಗೆ ಉದ್ಭವ ಭೂಷಣ, ದಂಪತಿಗಳಿಗೋಸ್ಕರ ಪುರುಷಭೂಷಣ, ಅಭಿನಯ ಭೂಷಣ, ತುಂಬಾ ಹೆಸರು ಮಾಡಿರ್ತಕ್ಕಂಥವರಿಗೆ ಅಭಿನಯ ಭೂಷಣ, ಎಕ್ಸ್ಕ್ಲೂಸಿವ್ ಆಗಿರೋದಕ್ಕೆ ವಿಶಿಷ್ಟ ಭೂಷಣ, ಉಭಯೋನ್ಮುಖ ಕಲಾವಿದರು ಪಾರಂಪರಿಕವಾಗಿ ಪ್ರೊಫೆಷನಲ್ಸ್ ಆಗಿರೋರಿಗೆ ನೃತ್ಯ ಭೂಷಣ, ಮತ್ತೆ ವೃಂದಭೂಷಣ, ಗ್ರೂಪ್ ಪ್ರೆಸೆಂಟೇಷನ್ಸ್ಗೆ ವೃಂದಭೂಷಣ, ಈಗ ವಿಶ್ವ ನೃತ್ಯ ಭೂಷಣ, ವರ್ಲ್ಡ್ ಡಾನ್ಸ್ ಡೇಗೋಸ್ಕರ ವಿಶ್ವ ನೃತ್ಯ ಭೂಷಣ, ಆಮೇಲೆ ಶಿವರಾತ್ರಿ ದಿನ ಆಲ್ ನೈಟ್ ಫೆಸ್ಟಿವಲ್ ಒಂದು ವಿಶಿಷ್ಟ ಭೂಷಣ ಅಂತ ಶುರು ಮಾಡಿದ್ದೀವಿ. ಪ್ರತಿ ಫೆಸ್ಟಿವಲು 3-4 ದಿನ ನಡೆಯುತ್ತೆ. ದೇಶದ ವಿದೇಶದಿಂದ ಹಲವಾರು ಕಲಾವಿದರು ಬಂದು ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ನೃತ್ಯಭೂಷಣ ಸೀರೀಸ್ದು ನೀವು ನೋಡ್ಬೋದು. ಅದು ನಮ್ಮ ಒಂಥರ ಬೆಂಚ್ ಮಾರ್ಕ್ ಫೆಸ್ಟಿವಲ್ ಅಂತ ಏನ್ ಹೇಳ್ತೀವಿ, ಆ ಫೆಸ್ಟಿವಲ್ ಅದು. ಸೊ ಇದು ಪ್ರತಿ ಫೆಸ್ಟಿವಲ್ ಮಾಡಿದಾಗ್ಲೂ ಒಂದು ಚಾಲೆಂಜ್. ಕೆರೆ ಬೀಗರ ತರ ಒಂದು ಕಲಾವಿದ ಸಂಸ್ಥೆ ಅಥವಾ ಒಂದು ಕಲಾ ಕುಟುಂಬ ನಮ್ಮ ಬಳಿಗೆ ಬರ್ತಿದೆ ಮೈಸೂರಿಗೆ ಅಂದ್ರೆ ಅವರನ್ನ ನೋಡ್ಕೋಬೇಕು. ಅವರು ನನ್ನ ಮಕ್ಕಳಿಬ್ರು ಅದರಲ್ಲಿ ನನಗೆ ಸಾಥ್ ಕೊಟ್ಟು ಅವ್ರನ್ನ ಪಿಕಪ್ ಡ್ರಾಪ್ ಇಂದ ಹಿಡಿದು ಅವ್ರ ಊಟ ತಿಂಡಿ ಪ್ರತಿಯೊಂದನ್ನು ನೋಡ್ಕೊಂಡು ಅಷ್ಟು ಕಲಾವಿದರನ್ನ ಅವರುಗಳಿಗೆ ಸಂಪೂರ್ಣವಾಗಿ ಸಂತೋಷ ಆಗ್ಬೇಕು. ಆ 2-3 ದಿನಗಳು ಅವರು ಖುಷಿಯಾಗಿರ್ಬೇಕು ಮೈಸೂರಲ್ಲಿ ಅಂತ ನೋಡ್ಕೋತಾರೆ. ವಾಲಂಟಿಯರ್ಸ್, ಯಾಕಂದ್ರೆ ಇದು ಒಂದು ತುಂಬಾ ಆರ್ಗನೈಸ್ ಮಾಡ್ಬೇಕಾದ್ರೆ ವಾಲಂಟಿಯರ್ಶಿಪ್ ಇಸ್ ಅ ಬಿಗ್ ಜಾಬ್. ಸೊ ತುಂಬ ಕಲಾವಿದರು ಬಂದು ಈಗಾಗಲೇ ಇದರಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ನೀಡಿ ಪ್ರತಿ ವರ್ಷನೂ ಆ ಫಸ್ಟ್ ಡೇ ನಮ್ಮ ಅಕಾಡೆಮಿಯ ಒಂದು ಪ್ರಸ್ತುತಿ ಇರುತ್ತೆ, ಹೊಸ ಪ್ರಸ್ತುತಿ ಇರುತ್ತೆ. ಈಗ ನೋಡ್ತಿರೋದು ನೀವು ರಾಮಾನುಜ ಪ್ರಸ್ತುತಿ ಈ ವರ್ಷದ ಫೆಸ್ಟಿವಲ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಸೊ ಈ ಫೆಸ್ಟಿವಲ್ಸು ಕೂಡ ಒಂಥರ ಚಾಲೆಂಜಿಂಗ್. ಪ್ರತಿ ಸಲ ಫೆಸ್ಟಿವಲ್ನ ತಗೊಂಡ್ಬರೋದು, ಆ ಫೆಸ್ಟಿವಲ್ಗೆ ಬೇಕಾದಂತಹ ಪೂರ್ವ ಸಿದ್ಧತೆ ಇರ್ಬೋದು, ಪಬ್ಲಿಸಿಟಿ ಇರ್ಬೋದು, ಜನರನ್ನ ತಗೊಂಡ್ಬರೋದಿರ್ಬೋದು, ಅದನ್ನ ನಾವು ಆಡಿಯನ್ಸ್ಗೆ ಮತ್ತೆ ರೀಚ್ ಮಾಡಿಸೋದು, ಅವರು ಇಷ್ಟಪಡಬೇಕು, ಅವರ ಒಂದು ಒಪಿನಿಯನ್ ನೆಕ್ಸ್ಟ್ ಇಯರ್ಗೆ ಮತ್ತೆ ತಗೋಬೇಕು ಇದೆ. ಅಂದರೆ ಒಂದೊಂದು ಫೆಸ್ಟಿವಲ್ ಅಂದರೆ 10 ಕಲಾವಿದರು, 10 ತಂಡಗಳು, 10 ಕಲಾ ತಂಡಗಳು ಅಥವಾ 10 ಸಮರ್ಪಕವಾದ ಕಲಾವಿದರು
ಅವರ ಕಲೆಯನ್ನ ಮೈಸೂರಿನ ಒಂದು ಜನತೆಗೆ ಉಣಬಡಿಸ್ತಾರೆ. ಎಲ್ಲಾ ಜಾನರ್ನವರು ಬಂದಿದ್ದಾರೆ ಬಹುಶಃ. ಹೌದು, ಕಥಕ್, ಭರತನಾಟ್ಯಂ, ಮಣಿಪುರಿ ಎಲ್ಲ ಆಗಿದೆ. ಹ್ಮ್. ಹಾಗೆ ಕಾರ್ಯಾಗಾರಗಳು ನಡೆಯುತ್ತೆ. ಕೂಚಿಪುಡಿ ಕಾರ್ಯಾಗಾರ, ಮಣಿಪುರಿ ಕಾರ್ಯಾಗಾರ, ಒಡಿಸ್ಸಿ ಕಾರ್ಯಾಗಾರ, ಬೇರೆ ಬೇರೆ ಕಲಾವಿದರು ಬಂದು ಕಾರ್ಯಾಗಾರಗಳನ್ನ ಕೂಡ ನಡೆಸಿದ್ದಾರೆ. ಎಲ್ಲ ಬೇರೆ ಕಲಾ ಪ್ರಕಾರಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನಿಮ್ಮ ಶುದ್ಧ ಶಾಸ್ತ್ರೀಯ ಕಲೆಯನ್ನ ಸ್ವಲ್ಪ ಅದು ಡೈಲ್ಯೂಟ್ ಮಾಡುತ್ತಾ? ಇಲ್ಲ, ನೀವು ಒಂದು ಗ್ಲಾಸ್ ಬಾದಾಮಿ ಹಾಲ್ ತರ ನಾ ಹೇಳೋದು. ನಾವು ಕಲಾವಿಧಾನವೂ ಒಂದು ಹಾಲ್ ತರ. ಹಾಲಿಗೆ ನೀವು ಬಾದಾಮಿ ಪುಡಿ ಹಾಕಿ, ಕೇಸರಿ ಹಾಕಿ, ಪಚ್ಚಕರ್ಪೂರ ಹಾಕಿ, ಯಾಲಕ್ಕಿ ಹಾಕಿ, ಅದರ ಸ್ವಾದ ಮತ್ತಷ್ಟು ಬೆಳೀತಾ ಹೋಗುತ್ತೆ. ಹಾಲಿನ ಮೂಲ ಸ್ವರೂಪ ಹಾಗೆ ಉಳಿಯುತ್ತೆ. ಆ ಹಾಲು ವೇಸ್ಟ್ ಆಗಲ್ಲ. ಎಂತ ಚೆನ್ನಾಗಿದೆ. ಅದೇ ನೀವು ಒಂದು ಚೂರು ಹುಳಿ ಹಿಂಡ್ರೆ ಅಷ್ಟೂ ಹಾಕಿರೋದು ವ್ಯರ್ಥ. ಅಂದರೆ ನಿಮ್ಮ ಒಂದು ತಯಾರಿ ಅಥವಾ ನಿಮ್ಮ ಒಂದು ಪರಿಪಕ್ವತೆ, ಡೈರೆಕ್ಷನ್ ಏನಿದೆ, ಎಷ್ಟೇ ಇದ್ರೂ ಏನು ಕೆಡಲ್ಲ. ಯಾಕೆಂದ್ರೆ ನಿಮಗೇನು ಅಂತ ನಿಮ್ಮ ಫೌಂಡೇಶನ್ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಕೆಡಲ್ಲ. ಶಾಸ್ತ್ರೀಯ ನೃತ್ಯ ಅಥವಾ ಶಾಸ್ತ್ರೀಯ ಕಲೆಗಳ ಹತ್ರ ಯುವ ಸಮುದಾಯವನ್ನು ಸೆಳಿಲಿಕ್ಕೆ ನಿಮ್ಮ ಪ್ರಯತ್ನ ಏನು? ಒಂದು ನಿಯೋ ಭರತನಾಟ್ಯಂನ ಆಗ್ಲೇ ಹೇಳಿದಾಗೆ, ಆಮೇಲೆ ಮಾಲ್ಗಳಲ್ಲಿ ಹೋಗಿ ನಾವು ಪ್ರಪ್ರಥಮರು ಅಂತ ಹೇಳೋದಕ್ಕೆ ತುಂಬಾ ಎದೆ ತಟ್ಕೊಂಡು ಹೇಳ್ಬೋದು ನಾನು. ಯಾಕೆಂದ್ರೆ ಮಾಲ್ ಅಲ್ಲಿ ನಾವು ಫ್ಲಾಶ್ ಮಾಬ್ಸ್, ಭರತನಾಟ್ಯಂ ಫ್ಲಾಶ್ ಮಾಬ್ ಮಾಡಿದೀನಿ, ಸುಮಾರು ನಡೆಸಿದೀನಿ. ಸೊ ಜನ ಬಂದು ನಮ್ಮ ಜೊತೆಗೆ ಅವರು ಸೇರ್ಕೊಂಡು ಫಸ್ಟ್ ನಾವೇ ಸೇರಿರ್ತೀವಿ ಅದರಲ್ಲಿ. ಫ್ಲಾಶ್ ಮಾಬ್ ನಡೆಯೋದು ಗೊತ್ತಲ್ಲ ನಿಮಗೆ. ಆಮೇಲೆ ಅವರು ಸೇರ್ತಾರೆ, ಅವರು ಬಂದು ಖುಷಿ ಮಾಡಿ, ಅಲ್ಲಿಂದ ನಾವು ಶಾಸ್ತ್ರೀಯ ಸಂಗೀತವನ್ನ, ಶಾಸ್ತ್ರೀಯ ಒಂದು ಚೌಕಟ್ಟನ್ನ ನಾವು ಕಲಿಬೇಕು. ಈ ನಿಯೋ ಭರತನಾಟ್ಯಂ ಅನ್ನೋದು ಕೂಡ ತುಂಬಾ ಈ ತರದ್ದು ವೇಷಭೂಷಣದಲ್ಲಿ ಅಥವಾ ನೀವು ಪ್ರೆಸೆಂಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡೋದೆಲ್ಲ ಅದೇ. ನಾ ಕೃಷ್ಣ ಅಂದ್ರೆ ಏನು, ನಾನು ಜೀನ್ಸ್ ಪ್ಯಾಂಟ್ ಅಲ್ಲಿ ಬರಲ್ಲ ಅಥವಾ ಬ್ಲೇಸರ್ ಹಾಕಿ ಬರಲ್ಲ. ಆದ್ರೆ ಆ ಕೃಷ್ಣನ ರೂಪ ಏನಿದೆ ಒಂದು ಚೂರು ಮಾರ್ಪಾಡಾಗಿ, ದೇವಸ್ಥಾನದಲ್ಲಿ ಇರೋದಕ್ಕೂ ಅವರ ಹತ್ತಿರ ಇರೋದಕ್ಕೂ ಒಂದು ಕೃಷ್ಣನ ನಡುವಿನ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನ ಕ್ರಮಿಸೋದ್ರಿಂದ ಅವರಿಗೆ ಅದರಲ್ಲಿ ಒಲವು ಇದ್ದೇ ಆಗತ್ತೆ. ಕೃಷ್ಣ ಅಂತ ಒಂದೇ ಅಲ್ಲ, ಶಿವ ಇರ್ಬೋದು, ಯಾವುದೇ ಇರ್ಬೋದು. ಇವತ್ತಿನ ದಿನ ಈ 2024 ಅಷ್ಟೊತ್ತಿಗೆ ನಮಗೆಲ್ಲರಿಗೂ ಶಾಸ್ತ್ರೀಯ ಕಲೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾನು ಇದರ ಬಗ್ಗೆ ಇನ್ನೊಂದು ಏನ್ ಹೇಳ್ತೀನಿ ಇವತ್ತಿನ ಪೀಳಿಗೆಗೆ ಅಂದ್ರೆ, ತಂದೆ ತಾಯಿಯಂದ್ರು ಮಕ್ಕಳಿಗೆ, ಯಾಕೆಂದ್ರೆ ಹುಟ್ಟಿದ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಹುಟ್ಟಿದ ಭಾರತದಲ್ಲಂತೂ ನಮ್ಮ ರಾಷ್ಟ್ರೀಯ ಆಟ ಹಾಕಿ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಷ್ಟು ಕ್ರಿಕೆಟ್ ಅನ್ನ ಅಷ್ಟು ಪ್ರೀತಿಸ್ತಾರೆ. ಒಳ್ಳೇದು, ಮಾಡ್ಲಿ, ತೊಂದರೆ ಇಲ್ಲ, ನನಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಕಲೆಗಳು, ನಮ್ಮ ಪರಂಪರೆಯನ್ನ ನಾವೀಗ ಫಾರಿನರ್ಸ್ ಅಥವಾ ಹೊರಗಡೆಯಿಂದ ಬಂದ ವಿದೇಶಿಗರು ಬಂದು ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಅದು ಏನು, ರಾಮ ಯಾರು, ಕೃಷ್ಣ ಯಾರು, ಸೀತೆ ಯಾರು, ಪಾಂಡವರು ಯಾರು, ಮಹಾಭಾರತ ಯಾವುದು, ರಾಮಾಯಣ ಯಾವುದು, ಎಷ್ಟೋ ಜನರ ಮನೆಗಳಲ್ಲಿ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಅದೆಲ್ಲ ಬೇಕಾಗಿಲ್ಲ ನಮಗೆ, ವಿ ಡೋಂಟ್ ನೋ ಅಥವಾ ವಿ ಡೋಂಟ್ ನೀಡ್. ತಂದೆಯ ಪಾತ್ರ ತುಂಬಾ ಹೆಚ್ಚು ಇದರಲ್ಲಿ. ತಂದೆ ಏನಂತಾನೆ, ಹೋಟೆಲ್ ಕಿಕ್ ಮಾಡ್ತಿದ್ದೆ ಮಗು ಅಂತ, ನೋಡು ನನ್ನ ಮಗ 6 ಹೊಡಿತಾ ಇದ್ದಾನೆ ವಿರಾಟ್ ತರ ಅಂತಾನೆ. ಯಾಕೆ ನಾವು ಇದನ್ನ ಹೇಳಲ್ಲ? ಇದೇ ತರದ್ದೇ ನಾವು ಡಾನ್ಸ್ ಮಾಡ್ತಾನೆ ನನ್ನ ಮಗ ಅಥವಾ ಸಂಗೀತ ಹೇಳ್ತಾನೆ ನನ್ನ ಮಗ. ತಂದೆಗಳು ಮಕ್ಕಳನ್ನ ಬರ್ಮಾಡ್ಕೋಬೇಕು. ಒಂದು ಕಲೆ ಕಲಿ, ನಂಗೆ ಅರ್ಥ ಆಗಲ್ಲ ಅಂತ ಹೇಳಬಾರ್ದು. ಬಂದು ನೋಡಿ, ಯಾವುದು ನಿಮಗೆ ಭ್ರೂಣದಿಂದ ಬರಲ್ಲ, ಯಾವುದು ಬರಲ್ಲ. ಸೊ ನೀವು ಅರ್ಥ ಆಗಲ್ಲ ಅಂತ ಹೇಳಬಾರ್ದು. ಬೇಗ ಬೇಗ ಅದನ್ನ ಅರ್ಥ ಮಾಡ್ಕೊಳಕ್ಕೆ ತಂದೆ ತಾಯಿರು ಬಂದ್ರೆ ಮಕ್ಕಳಿಗೂ ಸಂಪೂರ್ಣವಾಗಿ ಅದು ಅರ್ಥ ಆಗುತ್ತೆ. ನಿಜ, ನಿಮ್ಮ ಈ ಆಶಯ ಇನ್ನೂ ಚೆನ್ನಾಗಿ ಬೆಳೀಲಿ, ನಿಮ್ಮ ಅಡಿಯಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಬೆಳೀತಾ ಹೋಗ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದ. ನನಗೂ ಅಷ್ಟೇ, ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ದೂರದರ್ಶನಕ್ಕೂ, ವಿಜೇಂದ್ರ ಅವರಿಗೂ ಮತ್ತು ಇಲ್ಲಿರುವಂತಹ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.